ಹೆಸರಿಗೆ ನಗರ ಬಹಳ ಚಂದ ಹೆಸರು ಇಟ್ಕೊಂಡಿರ್ತಾರೆ. ಕರ್ಣನ ನಗರ ಅಂತ ಇಟ್ಟಿರ್ತಾರೆ. ಏನು ದಾನಸೂರ ಕರ್ಣನ ನಗರ ಅಂದಿರ್ತಾರೆ. ಯಾರು ಹೋದ್ರು ಹನಿ ನೀರು ಕುಡಿಯಂಗಿಲ್ಲ, ಕುಡಾಕ ಅವ್ರು ತಗೊಂಡು ಏನು ಮಾಡೋದು. ಭೀಮನ ನಗರ ಅಂತ ಹೆಸರು ಇಟ್ಟಿರ್ತಾವೆ, ಎಲ್ಲವೂ ಬಡಕ್ಲಂಗಿರ್ತಾವೆ ಓಣ್ಯಾಗ. ತಗೊಂಡು ಏನು ಮಾಡೋದು ಅಂದ್ರೆ ಹೆಸರ ಬೇರೆ, ಆ ಓಣಿನ ಬೇರೆ ಇರ್ತಾವ. ಹೆಸರಿಗೆ ತಕ್ಕಂಗೆ ಯಾವುದಾದ್ರೂ ಓಣಿ ಐತೆ ಅಂದ್ರೆ ಈ ಆನಂದ ನಗರ ಅನ್ನುವಂತಹದ್ದನ್ನು ಇವತ್ತಿನ ದಿವಸ ನೀವು ತೋರಿಸ್ಕೊಟ್ರಿ. ಎಷ್ಟು ಆನಂದವಾಗಿದ್ದೀರಿ, ಎಷ್ಟು ಅನ್ಯೋನ್ಯವಾಗಿದ್ದೀರಿ ಎಲ್ಲರೂ. ಇಸ್ಲಾಂ ಧರ್ಮದವರು, ಹಿಂದೂ ಧರ್ಮದವರು, ಆ ಜಾತಿಯವರು, ಈ ಜಾತಿಯವರು. ಫಕೀರೇಶ್ವರ ಅಂದರೆ ಫಕೀರ ಈಶ್ವರ, ಎರಡೂ ಕೂಡಿದ್ದು ಫಕೀರೇಶ್ವರ. ಆತನ ಹೆಸರಿನಲ್ಲೇ ಸಾಮರಸ್ಯ ಇದೆ. ಅಂತಹತನ ಉತ್ಸವಕ್ಕೆ ಎಲ್ಲರೂ ಕೂಡಿಕೊಂಡು ಬಹಳ ಚಂದ ಮಾಡಿದ್ರಿ. ದಾರಿ ಉದ್ದಕ್ಕೂ ನೀವು ನಗೋದನ್ನ, ನೀವು ಒಬ್ರಿಗೊಬ್ರು ಮಾತಾಡೋದನ್ನ. ಯಾವಾಗ ಭೇಟಿಯಾಗಿದ್ರೇನು? ಅಯ್ಯ ನೀನು ಭಾಳ ದಿವಸ ಆಗಿತ್ತು ನೋಡಿದ್ದಿಲ್ಲ ಅನ್ನೋಕೆ ಒಬ್ಬಾಕಿ, ಯಾಕೋ ಎಲ್ಲಿದ್ದು ಕಂಡೇ ಇಲ್ಲ ಅಂತ ಒಬ್ಬವ. ಓಸರ್ನು ಭೇಟಿ ಮಾಡಿಸಿದ್ರು ನೋಡ್ರಿ ಅಜ್ಜಾರು, ಪರಸ್ಪರ ಮುಖ ನೋಡುವಂಗೆ ಮಾಡಿಬಿಟ್ರಿ ಇದೊಂದು ಕಾರ್ಯಕ್ರಮದ ನೆಪದೊಳಗೆ. ಒಂದ ಎರಡು ಇವತ್ತಿನ ಸಂಭ್ರಮ. ಸಭಾ ಪ್ರಾಸ್ತಾವಿಕ ಭಾಷಣ, ಇದನ್ನ ಸ್ವಾಗತ ಭಾಷಣ ಮಾಡಿದ ನಮ್ಮ ಯಜಮಾನ್ರು, ಹೆಸರು ಮರೆತೆ ನಾನು, ಸಂಗಪ್ಪ ಗುಡಿಗೇರಿ ಅವರು ಬಹಳ ಉದಾಹರಣೆಗಳನ್ನು ಕೊಟ್ಟರು. ಗೋವಿಂದ ಭಟ್ರಿಗೆ ಶಿಶುನಾಳ ಸೆರಿಪು ಕೂಡಿದಂಗಾಗೈತಿ ಇವ್ರು ದಿಂಗಾಲೇಶ್ವರ ಸ್ವಾಮಿಗಳು ಅಂದರು, ನಿಜಗೊಂಡಿದ್ದಂಗೆ ಅಂದರು, ಏನೇನಾರ ಅಂದರು. ಎಲ್ಲ ಅನ್ನೋದ್ರ ಜೊತೆಗೆ ಭಾಳ ಚಂದ ವಿಚಾರಗಳನ್ನು ಅವ್ರು ಹೇಳ್ಕೊಂತ ಬಂದು ಅವರ ಭಾವನೆಗಳನ್ನು ಅಲ್ಲಿ ಬಿತ್ತರಿಸ್ತಾ ಇದ್ರು. ಒಟ್ಟಾರೆ ಕಾರ್ಯಕ್ರಮವನ್ನು ಬಹಳ ಸುಂದರ ಮಾಡಿದರು. ಈಗ ನಾವು ಎಲ್ಲ ಕಡೆಗೆ ಓಣಿ ಒಳಗೆ ಒಂದೊಂದು ಫಕೀರೇಶ್ವರನ ಲೀಲೆಗಳನ್ನು ಹೇಳ್ತಾ ಬಂದೀವಿ, ಒಂದೊಂದು ಲೀಲೆಗಳನ್ನು ಹೇಳ್ತಾ ಬಂದಿದ್ದೀವಿ. ಆ ಲೀಲೆಗಳನ್ನು ಆಯಾ ಓಣಿಗೆ ಯಾವ್ದಾವ್ದು ನನ್ನ ತಲೆ ಒಳಗೆ ಬರ್ತದೆ ಆ ವೇದಿಕೆ ಮೇಲೆ ಕುಂತಾಗ ಅದನ್ನು ಹೇಳ್ತೀನಿ ನಾನು. ಅದಕ್ಕೇನು ಪ್ರಿಪೇರ್ ಆಗಿ ಬರೋದಂತ ಅಲ್ಲ. ಇವತ್ತಿನ ದಿವಸ ಇಲ್ಲಿ ಹೇಳುವ ಲೀಲೆ ಅಂದರೆ ಫಕೀರೇಶ್ವರ. ಫಕೀರ್ರಂದ್ರೆ ಹೆಂಗಿರ್ತಾರೆ ನಿಮ್ಗೆಲ್ಲ ಗೊತ್ತು. ಹೊರಗೆ ಹುಚ್ಚರಂಗಿರ್ತಾರ, ಒಳಗೆ ಬಹಳ ನಿಚ್ಚಳಾಗಿರ್ತಾರೆ. ಫಕೀರನ ಲಕ್ಷಣಗಳ್ಯಾವು? ನೋಡೋರ ಕಣ್ಣಿಗೆ ಹುಚ್ಚರಂಗಿರೋದು, ಒಳಗೆ ಮಾತ್ರ ಬಹಳ ನಿಚ್ಚಳಾಗಿರೋದು. ಅಜ್ಞಾನಿಗಳ ಕಣ್ಣಿಗೆ ಹುಚ್ಚ, ಒಳಗೆ ಬಹಳ ಉಚ್ಚ. ಹುಚ್ಚಕ್ಕೂ ಉಚ್ಚಕ್ಕೂ ಬಹಳ ವ್ಯತ್ಯಾಸ ಐತಿ. ಉಚ್ಚಸ್ಥಾನ ಅಂತಾರಲ್ಲ, ಅವರವರ ನಿಲುವು, ಅವರವರ ಇರುವು ಅದು ಹೆಂಗ ಅನ್ನೋದು ಅವ್ರಿಗೆ ಗೊತ್ತಿರ್ತದೆ. ಗುರುಗಳ ಆದೇಶ ಆಗಿತ್ತು, ನೀನು ಚಿತ್ರದುರ್ಗದ ಸ್ವಾಮಿಗಳು, ಶಿರಹಟ್ಟಿ ಫಕೀರ ಸ್ವಾಮಿಗಳು ಗುರುಗಳು ಯಾರು? ವಿಜಯಪುರದ ದರ್ಗಾದ ಖಾಜಾ ಅಮೀನುದ್ದೀನ್ರು. ಖಾಜಾ ಅಮೀನುದ್ದೀನ್ರು ಫಕೀರೇಶ್ವರರಿಗೆ ವಿದ್ಯಾಗುರುಗಳು, ಸಂಸ್ಕಾರವನ್ನು ಕೊಟ್ಟಿರ್ತಕ್ಕಂಥವ್ರು. ಅವರೆಷ್ಟು ದೊಡ್ಡವರಿದ್ರು? ಎರಡೂ ಪಾಠ ಹೇಳಿದ್ರು ಅವರು. ಇಸ್ಲಾಂ ಧರ್ಮದ ಸಿದ್ಧಾಂತಗಳನ್ನು ಆತಗೆ ಹೇಳಿದರು, ಹಿಂದೂ ಧರ್ಮದ ಸಿದ್ಧಾಂತಗಳನ್ನು ಹೇಳಿದರು. ಎರಡೂ ಧರ್ಮದ ಸಿದ್ಧಾಂತಗಳನ್ನು ಎಲ್ಲ ಹೇಳಿ ಸುದೀರ್ಘ ಅವಧಿ ತಮ್ಮ ದರ್ಗಾದಲ್ಲಿ ಆತನನ್ನು ಇಟ್ಟುಕೊಂಡು, ಜಂಗಮರು ಹೊಟ್ಟೆಗೆ ಹುಟ್ಟಿದ ಹುಡುಗ, ಲಿಂಗಾಯತರ ಮಗು, ಆತನನ್ನು ದರ್ಗಾದಲ್ಲಿ ಇಟ್ಟುಕೊಂಡು ಬೆಳೆಸಿದ್ರಲ್ಲ. ಹೇಳ್ತಾರೆ 500 ವರ್ಷದ ಹಿಂದೆ ನೀನು ಲೋಕ ಸಂಚಾರವನ್ನು ಮಾಡಬೇಕು. ಇವತ್ತಿನಿಂದ ಎಲ್ಲ ಕಡೆಗೆ ನಿನ್ನ ನಿಜವಾದ ರೂಪವನ್ನು ತೋರಿಸು, ಅನಂತ ಲೀಲೆಗಳನ್ನು ಮಾಡು, ಹಿಂದೂ ಮುಸ್ಲಿಮರಲ್ಲಿ ಸಾಮರಸ್ಯವನ್ನು ಸಾರು. ಈಗ ಮೊದಲನೆಯದಾಗಿ ಚಿತ್ರದುರ್ಗಕ್ಕೆ ನೀನು ಹೋಗಬೇಕು ಅಂತ ಹೇಳಿದರು. ಬಹಳ ವಿಶೇಷ ಅಂದರೆ ಚಿತ್ರದುರ್ಗಕ್ಕೆ ಅಲ್ಲಿ ಎಲ್ಲಿಗೆ ಹೋಗಲಿ ಅಂತಂದಾಗ ಚಿತ್ರದುರ್ಗದ ಮಠ ನಿರ್ಮಾಣ ಆಗ್ತಾ ಇದೆ. ಆ ಚಿತ್ರದುರ್ಗದ ಸ್ವಾಮಿಗಳು ಭೇಟಿ ಆಗಬೇಕು. ಆಯಿತು ಅಂತ ಹೇಳಿ ಹೋದರೆ ಆ ಚಿತ್ರದುರ್ಗದ ಮಠದ ಸೇವಕರು ಇವರನ್ನು ಒಳಗೆ ಬಿಡಲೇ ಇಲ್ಲ. ಮಹಾದ್ವಾರದ ಕದ ಹಾಕಿಬಿಟ್ರು. ಅಲ್ಲಿ ಒಳಗೆ ಜಗದ್ಗುರುಗಳದರ, ನೀ ನೋಡಿರೋ ಒಂದು ತರತರ ಬಟ್ಟೆ ಹಾಕ್ಕೊಂಡಿದಿ, ಒಂದು ತರತರ ಕಾಣ್ತಿದಿ, ನಿನ್ನ ಒಳಗೆ ಬಿಡೋದಿಲ್ಲ, ನಿನ್ನ ಒಳಗೆ ಬಿಡೋದಿಲ್ಲ ಅಂತ ಅವ್ರು ಹಿಂಗೆ ಹೊರಗೆ ಸರಿಸಿ ಕದ ಹಾಕೋದು ಅಷ್ಟ ತಡ ಮಾಯ ಆಗಿಬಿಟ್ರು. ಅವರಲ್ಲಿ ಬರೇ ಹಿಂಗೆ ಮುಟ್ಟಿ ಸರಿಸೋದ್ರೊಳಗನ ಅಲ್ಲಿ ಇಲ್ದಂಗೆ ಆಗಿಬಿಟ್ರು. ಅವ್ರಿಗೆ ಗಾಬರಿ ಆಗೋಯ್ತು. ಏನಿದು ಈ ಮನುಷ್ಯ ಹಿಂಗೆ ಮುಟ್ಟುದ್ರೊಳಗನ ಗಾಬರಿ ಆಗಿಬಿಟ್ನಲ್ಲ.
ಬಹಳ ಗಾಬರಿಗೊಂಡಿರ್ತಕ್ಕಂತಹ ಆ ಶಿಷ್ಯರು ಮಹಾದ್ವಾರ ತೆಗೆದ್ರು. ಆಶ್ಚರ್ಯ ಅಂತಂದ್ರೆ ಫಕೀರೇಶ್ವರ ಎಲ್ಲಿ ಕುಂತಿದ್ದ ಅಂತಂದ್ರ ಚಿತ್ರದುರ್ಗದ ಜಗದ್ಗುರುಗಳು ಯಾವ ಸಿಂಹಾಸನದ ಮೇಲೆ ಕುಂದಿರ್ತಿದ್ರಲ್ಲ ಆ ಸಿಂಹಾಸನದ ಮೇಲೆ ಕುಂತಿದ್ದ, ಅಂತರ್ಧಾನನಾಗಿ ಹೋಗಿ. ಅವಾಗ ಆ ಮಠದ ಎಲ್ಲ ಸಿಬ್ಬಂದಿ ಜಗದ್ಗುರುಗಳು ಏನು ಬೇರೆ ಕಡೆಗೆ ಮಲ್ಕೊಂಡಿದ್ರಲ್ಲ ಅಲ್ಲಿ ಹೋಗಿ ಚಾಡ ಹೇಳ್ತಾರೆ, ಯಾವನೋ ಒಬ್ಬ ಬಂದಿದ್ದಾನೆ ಬಾಗಲ್ದಾಗ, ನಾವು ಒಳಗೆ ನೀನು ಬಿಡೋದಿಲ್ಲ, ಗುರುಗಳ ದರ್ಬಾರ್ದಾಗ ನೀನು ಬಿಡೋದಿಲ್ಲ ಅಂತ ಹಿಂಗೆ ಸರಿಸಿದ ಕೂಡಲೇ ಮಾಯ ಆಗಿಬಿಟ್ಟ. ಅಲ್ಲಿಂದ ಬಂದು ಒಮ್ಮಿಗೆ ನೀವು ಕುಂದ್ರು ಕುರ್ಚದ ಮೇಲೆ ಕುಂತು ಬಿಟ್ಟಿದ್ದಾನೆ ಅಂತ ಹೇಳಿ ಹೋಗಿ ಹೇಳಿದ್ರೆ, ಯಾರವ್ರು ನೋಡು ನಡಿ ಅಂತ ಹೇಳಿ ಚಿತ್ರದುರ್ಗದ ಜಗದ್ಗುರುಗಳು ಬಂದ್ರು. ಬಂದು ನೋಡ್ತಾರ, ಹುಚ್ಚರೆ ಯಾರನ್ನ ತಿಳ್ಕೊಂಡ್ರೆ ಆತನ ಕುರ್ಚದ ಮೇಲೆ ಕುಂತಾವನ್ನ. ಏನು ಬಸವಣ್ಣನ ಕಾಲಕ್ಕೆ ಶೂನ್ಯ ಪೀಠದ ಮೊದಲನೇ ಅಧ್ಯಕ್ಷ ಅಲ್ಲಂಪ್ರಭುದೇವರು ಇದ್ನಲ್ಲ, ಆತ ಹುಟ್ಟಿ ಬಂದಾನಪ್ಪ, ಬುದ್ಧಿಗೇಡಿಗಳ ನೀವು ತಪ್ಪು ತಿಳ್ಕೊಂಡ್ರಿ ಅಂತ ಹೇಳಿ ಜಗದ್ಗುರುಗಳು ಹೇಳಿ ಅಲ್ಲಮನ ಅವತಾರ ನೀನು ಅಂತ ಹೇಳಿ ಆಲಿಂಗನವನ್ನ ಮಾಡ್ತಾರೆ. ಈ ಇಸ್ಲಾಂ ಧರ್ಮದೊಳಗೆ ಆಲಿಂಗನ ಮಾಡೋ ಪದ್ಧತಿ ಐತಿ. ಅದು ಒಂದು ರೀತಿಯಿಂದ ಹಿಂದೂ ಧರ್ಮದವ್ರು ನಮಸ್ಕಾರ ಹೆಂಗ್ ಮಾಡ್ತೀರಿ ಹಂಗ ಗಮನಿಸಬೇಕು. ಚಿತ್ರದುರ್ಗದ ಜಗದ್ಗುರುಗಳು ಬಿಗದಪ್ಪಿಕೊಂಡು ತಾವು ಕುಂದ್ರುವ ಸಿಂಹಾಸನದ ಮೇಲೆ ಅವ್ರನ್ನು ಕುಂದಿರಿಸಿಕೊಂಡು ಕೂತುಕೊಂಡ್ರು. ಇವತ್ತಿನಿಂದ ನೀ ಇಲ್ಲೇ ಇರ್ಬೇಕಪ್ಪ, ನಾನು ನೀನು ಕೂಡಿ ಇರೋಣ ಅಂತ ಹೇಳಿ ಫಕೀರೇಶ್ವರಿಗೆ ಹೇಳಿದ್ರೆ, ನಾನು ಯಾವುದಾದ್ರೂ ಒಂದು ಕಾಯಕವನ್ನು ಕೊಟ್ರೆ ಈ ಮಠದಾಗ ಇರ್ತೀನಿ, ಇಲ್ಲ ಅಂದ್ರೆ ಈಗ ಹೊರಟೆ. ಏನು ಕಾಯಕ ಕೊಡ್ಲಪ್ಪ, ನಿನ್ನಂತವನಿಗೆ ಕೆಲಸ ಕೊಡು ಯೋಗ್ಯತೆ ನನಗೈತೇನೋ, ಆ ಸಾಮರ್ಥ್ಯ ನನಗೈತೇನೋ ಅಂತ ಕೇಳಿದ್ರೆ, ನೀ ಕೊಡಬೇಕು ಇಲ್ಲ ನಾ ಆರಿಸಿಕೋಬೇಕು ಅಂದಾಗ ಬಹಳ ಖುಷಿ ಆತ ಅವ್ರಿಗೆ. ನೀನ ಆರಿಸಿಕೊಳ್ಳೋದಾದ್ರೆ ಚಿಂತಿಲ್ಲದ ಕೆಲಸ ಅಲ್ಲಪ್ಪ, ನಿನಗೇನು ಬೇಕು ಅದನ್ನ ಆರಿಸಿಗೋ. ಮಠದಲ್ಲಿ ಆಕಳಗಳಿದ್ದಾವೆ, ಆಕಳ ಕಾಯುವ ಪುಣ್ಯ ಯಾರಿಗೂ ಸಿಗೋದಿಲ್ಲ. ನಾನು ಸ್ವಲ್ಪ ದಿವಸ ಕೃಷ್ಣನ ರೂಪವನ್ನು ತಾಳ್ತೇನೆ, ಕೃಷ್ಣನ ಅವತಾರವನ್ನು ಹೊಂದುತ್ತೇನೆ. ಗೋಪಾಲ, ಕೃಷ್ಣನಿಗೆ ಮತ್ತೊಂದು ಹೆಸರೇನು? ಗೋಪಾಲ. ನಾನು ಆಕಳಗಳನ್ನು ನೋಡಿಕೊಂಡು ಕೃಷ್ಣನ ಒಂದು ರೂಪದಲ್ಲಿ ಜನರಿಗೆ ಪ್ರತ್ಯಕ್ಷನಾಗ್ತೇನೆ, ಮಠದ ಆಕಳಗಳನ್ನು ಜೋಪಾನ ಮಾಡ್ತೇನೆ ಅಂತ ಹೇಳಿ ಆಕಳಗಳನ್ನು ಹೊಡ್ಕೊಂಡು ಹೋಗ್ತಾರೆ ಫಕೀರೇಶ್ವರರು. ಮತ್ತು ಜನ ಏನ್ ತಿಳ್ಕೊಂಡಿರೋದ್ರೆ ದನ ಕಾಯಕ್ಕೆ ಯಾರೋ ಬಂದಾರ ಅಂತ ತಿಳ್ಕೊಂಡ್ಬಿಡ್ತಾರೆ. ಎಲ್ಲ ಚಿತ್ರದುರ್ಗದೊಳಗಿನ ದನ ಕಾಯುವ ಹುಡುಗರನ್ನ ಎಲ್ಲರನ್ನು ಕರ್ಕೊಂಡು ಒಂದೇ ಕಡೆಗೆ ಹೋಗುನು, ಇಡೀ ಚಿತ್ರದುರ್ಗದ ದನಗಳನ್ನೆಲ್ಲ ಒಂದೇ ಕಡೆ ಮೇಯಿಸುನು ಅಂತೇಳಿ ದೊಡ್ಡದೊಂದು ಗುಡ್ಡಕ್ಕೆ ಕರ್ಕೊಂಡು ಹೋಗಿ ದಿನಾನು ಕೂಡ ವಿಚಿತ್ರ ರೂಪಗಳನ್ನು ತೋರಿಸ್ತಿರ್ಬೇಕಾದ್ರೆ ದನ ಕಾಯುವ ಹುಡುಗರಿಗೆ ಗಾಬರಿ ಆಗಿ ಹೋಯ್ತು. ಗಾಬರಿ ಆಗುತ್ತದೆ, ಆಶ್ಚರ್ಯ ಆಗುತ್ತೆ. ಒಂದು ದಿವಸ ಏನಾಗ್ಬಿಡ್ತು ಅಂತಂದ್ರೆ, ಆ ಎಲ್ಲ ಸಮೂಹದೊಳಗ, ದನ ಕಾಯುವ ಹುಡುಗರ ಸಮೂಹದೊಳಗ ಈತ ಮಾಯಾದ. ಫಕೀರ ಎಲ್ಲೋ ಹೋದ, ಫಕೀರ ಎಲ್ಲೋ ಹೋದ, ಫಕೀರ ಎಲ್ಲೋ ಹೋದ ಅಂತ ಅವ್ರು ಅನ್ನುವಂಥ ಸಂದರ್ಭದೊಳಗ ಒಂದು ಹುಲಿಯನ್ನ ಹತ್ತಿಕೊಂಡು ಆ ದನಗಳ ಹಿಂಡಿನಲ್ಲಿ ಬಂದು ಕೂಡಲೇ ದನಗಳು ಒಂದು ಕಡೆಗೆ ಚೆಲ್ಲಾಪಿಲ್ಲಿ ಆಗಿ ಹೋದು. ಹುಲಿಯನ್ನು ನೋಡಿ ಅದನ್ನ ಕಾಯುವ ಜನಗಳು ಎಲ್ಲ ಕಡೆ ಚೆಲ್ಲಾಪಿಲ್ಲಿ ಆಗಿ ಹೋಗ್ಬಿಟ್ರು. ಅವಾಗ ಆತ ಹೇಳ್ತಾನ, ಯಾವನು ಹೆದರ್ಬೇಕಾದ ಅವಶ್ಯಕತೆ ಇಲ್ಲ, ನೀವು ಬರ್ರಿ ಎಲ್ಲರೂ ಅಂತ ಹೇಳಿ ಕರೆದ್ರೆ ಎಲ್ಲರೂ ಹೆದರಿಕೊಂಡ್ರು. ನೀವು ಹುಲಿ ಮ್ಯಾಲಿಂದ ಇಳಿದ ಆ ಹುಲಿ ಇಲ್ದಂಗೆ ಮಾಡಿದ್ರೆ ನಾವು ಬರೋರು, ಗೆಳೆಯರಿಗೆ ತ್ರಾಸ ಆಗಬಾರ್ದು ಅಂತ ಹೇಳಿ ತಿಳ್ಕೊಂಡು ಅಲ್ಲಿ ಹುಲಿಯನ್ನ ಮಾಯ ಮಾಡಿ ಮತ್ತೆ ಅವ್ರು ಕೂತ್ಕೊಂಡ. ಇದೆಲ್ಲ ಇಡೀ ಚಿತ್ರದುರ್ಗದೊಳಗೆ ಸುದ್ದಿ ಆಯಿತು, ಎಲ್ಲನೂ ಆಯಿತು. ಮುಂದೆ ಏನಪ್ಪ, ಇಡೀ ಚಿತ್ರದುರ್ಗ ತುಂಬ ನಿಂದೇ ಸುದ್ದಿ, ದಿನಾವಂತರ ಲೀಲೆಗಳು ನಿನ್ನು ಅಂತ ಹೇಳಿ ಅವ್ರ ಜಗದ್ಗುರುಗಳು ಗಾಬರಿ ಆಗಿ ರಾಜೋಪಚಾರವನ್ನ ಫಕೀರೇಶ್ವರನಿಗೆ ಮಾಡ್ತಾ ಇದ್ರು. ಮುಂದೆ ಏನಾಗತ್ತೆ ಅಂದ್ರೆ, ಇಲ್ಲಿಗೆ ನನ್ನ ಲೀಲೆಗಳು ಈ ಚಿತ್ರದುರ್ಗದಲ್ಲಿ ಎಷ್ಟು ಲೀಲೆಗಳಾಗಬೇಕು, ಇನ್ನೂ ಬಾಳದವ ಲೀಲೆಗಳು ಅಲ್ಲಿ ಆಗಿದ್ದು, ಸಮಯಕ್ಕೆ ಎಷ್ಟು ಬೇಕು ಅಷ್ಟೇ ಹೇಳ್ಕೊಳ್ತೇನೆ. ಅಲ್ಲಿಂದ ಮುಂದೆ ಲೋಕ ಸಂಚಾರ ಪ್ರಾರಂಭ ಆಯಿತು. ಮುಂದೆ ಆ ಚಿತ್ರದುರ್ಗದ ಸ್ವಾಮಿಗಳನ್ನು ಬಿಟ್ಟು ಇನ್ನೊಬ್ಬ ಚಿತ್ರದುರ್ಗದ ಸ್ವಾಮಿಗಳು ಆ ಪಟ್ಟಕ್ಕೆ ಬರ್ತಾರೆ. ಫಕೀರೇಶ್ವರ ಲೋಕ ಸಂಚಾರವನ್ನು ಮಾಡಿ ಶಿರಹಟ್ಟಿಗೆ ಬರ್ತಾನೆ. ಶಿರಹಟ್ಟಿ ಒಳಗೆ ಈಗೊಂದು ಮಣಿತನ ಐತಿ, ಈಗೂ ಐತದು ಬೋರ ಶೆಟ್ಟರ ಮಣಿತನ ಅಂತ ಹೇಳಿ. ಚಿತ್ರದುರ್ಗ ಸ್ವಾಮಿಗಳಂದ್ರೆ ಬಹಳ ಪ್ರಭಾವಿಗಳಂತ ಹೇಳಿ ತಿಳ್ಕೊಂಡು ಆ ಚಿತ್ರದುರ್ಗದ ಶೆಟ್ಟರ ಮಣಿತನದವರು ಜಗದ್ಗುರುಗಳನ್ನು ಕರೆಸಿ ಪೂಜೆಗೆ ಬರಮಾಡಿಕೊಂಡಿರ್ತಾರೆ. ಬೋರ ಶೆಟ್ಟರ ಮನೆಯಲ್ಲಿ ಫಕೀರೇಶ್ವರ ಚಿತ್ರದುರ್ಗದ ಜಗದ್ಗುರುಗಳು ಪೂಜೆ ನಡೆದಿರ್ತೈತಿ.
ಲಿಂಗಾಯತ ಸಂಪ್ರದಾಯದಲ್ಲಿ ಒಂದು ಏನು ನಿಯಮ ಐತೆ ಅಂದ್ರೆ, ಸ್ವಾಮಿಗಳು ಜಗಲಿ ಮೇಲೆ ಕುಂತಾಗ ಅವ್ರ ಮನೆಯೊಳಗಿರ್ತಕ್ಕಂಥವ್ರು ಅಥವಾ ಪೂಜೆಗೆ ಬಂದಿರತಕ್ಕಂಥವ್ರೆಲ್ಲರೂ ಕೊರಳಾಗಿನ ಲಿಂಗವನ್ನು ತೆಗಿಬೇಕು. ಅಭಿಷೇಕದಲ್ಲಿ ಹಿಂಗೆ ಎಡಗೈಯಾಗಿ ಹಿಡಿಬೇಕು. ಗುರುಗಳು ಲಿಂಗವು ಮ್ಯಾಲೆ ಇರ್ತದ, ತಳಗೆಲ್ಲ ಶಿಷ್ಯರ ಕೈಯನ್ನು ಹಿಡಿದಿರ್ಬೇಕು. ಅವರು 100 ಮಂದಿ 1000 ಮಂದಿ ಇದ್ರಂತಂದ್ರೆ ಅಲ್ಲಿ 3 ಮಂದಿ ಕುಂದ್ರಾಕ ಅಥವಾ 5 ಮಂದಿ ಕುಂದ್ರಾಕ ಒಂದು ಪದ್ಧತಿ ಇತ್ತು. ಅಂದ್ರೆ ಅಷ್ಟಷ್ಟ ಜನ ಪೂಜೆ ಮಾಡಿಸಿಕೊಂಡು ಅವರ ಲಿಂಗದ ನೀರು ನಮ್ಮ ಲಿಂಗದ ಮೇಲೆ ಬಿದ್ದು ಅದು ಶುದ್ಧೀಕರಣ ಆಗಲಿ. ಅವರ ಲಿಂಗ ಅನಂತ ಜಪಕ್ಕೆ ಕಾರಣ ಆಗಿರ್ತದೆ, ಅವರ ಲಿಂಗ ಅನಂತ ದೃಷ್ಟಿಯೋಗಕ್ಕೆ ಕಾರಣ ಆಗಿರ್ತದೆ. ಆ ಲಿಂಗದ ಶಕ್ತಿ ನಮ್ಮ ಲಿಂಗದಲ್ಲಿ ಪ್ರವೇಶ ಆಗಲಿ ಅಂತೇಳಿ ಹಿಂಗೊಂದು ಅಭಿಷೇಕ ಮಾಡಿಕೊಳ್ಳುವ ಪದ್ಧತಿ ವೀರಶೈವ ಲಿಂಗಾಯತರಲ್ಲಿ ಇದೆ. ಹಂಗ ಮಾಡಿಕೊಂಡು ಹೋಗೋ ಪದ್ಧತಿ ಇತ್ತು. ಜಗದ್ಗುರುಗಳು ಚಿತ್ರದುರ್ಗ ಜಗದ್ಗುರು ಬೋರ್ ಶೆಟ್ರ ಮನೆಯೊಳಗೆ ಪೂಜೆಗೆ ಕುಂತಾರ. ಈತ ಹೊರಗೆ ಭಿಕ್ಷಕ್ಕೆ ಬಂದಾನ. ಯಾರು? ಸಿರಹಟ್ಟಿ ಫಕೀರೇಶ್ವರ. ಇನ್ನೂ ಪ್ರಚಾರಕ್ಕೆ ಬಂದಿದ್ದಿಲ್ಲ. ಊರ್ ಹೊರಗ ಬಂದು ಒಂದು ಹಳ್ಳದ ದಂಡ್ಯಾಗ ಕೂತ್ಕೊಂಡಿದ್ದ. ಹಂಗ ಚಿತ್ರದುರ್ಗದ ಸ್ವಾಮಿಗಳು ಬಂದಾರಂತಂದ ಕೂಡ್ಲೇನೆ ಈತ ಏನು ಮಾಡಿದ ಅಂದ್ರೆ, ಯಾವ ಮನೆಗೆ ಚಿತ್ರದುರ್ಗ ಸ್ವಾಮಿಗಳು ಹೋಗಿದ್ರು ಅದೇ ಮನೆಗೆ ಫಕೀರೇಶ್ವರ ಭಿಕ್ಷಕ್ಕೆ ಹೋದ. ಭಿಕ್ಷಾಂದೇಹಿ ಅಂದ. ಅವರು ಬಂದ್ರು. ಇವನು ಯಾವನೋ ಒಬ್ಬ ಬಂದಿದ್ದಾನೆ, ದಿನವೂ ಕೂಡ ಭಿಕ್ಷಾಂದೇಹಿ ಅಂತ ಬರ್ತಾನೆ. ಅದು ಇವತ್ತು ಜಗದ್ಗುರುಗಳು ಬಂದಾರ, ಒಳಗೆ ಪೂಜೆ ನಡೆದತಿ. ಆ ಪೂಜೆ, ಆ ಮಂಗಳಾರತಿ, ಪಾದ ಪೂಜೆ ಎಲ್ಲದು ಮುಗಿದ ಮೇಲೆ ಎಡಿ ಮಾಡಿ ನಾವು ಸಾಷ್ಟಾಂಗ ಹಾಕಿ ನಾವೆಲ್ಲ ಉಂಡು ಉಳಿದ ಮೇಲೆ ನಿನಗೆ ಬೇಕಂದ್ರೆ ಕೊಡ್ಬೋದು. ಇನ್ನು ಪೂಜೆ ನಡೆದಾಗ ಭಿಕ್ಷಾ ಅಂತ ಬಂದಿಲ್ಲ, ನಿನಗೇನು ಬುದ್ಧಿಗಿದ್ದೈತೆ ಅಂತೇಳಿ ಅವ್ರು ಬೋರ್ ಶೆಟ್ರು ಬೇಯ್ದ್ರು. ಯಾರಂತ ಗೊತ್ತಿಲ್ಲ ಅವ್ರಿಗೆ. ಅವಾಗ ಇಲ್ಲ ಜಗದ್ಗುರುಗಳಕ್ಕಿಂತ ಮೊದಲ ನನಗೆ ಎಡಿ ಆಗಬೇಕು, ನನಗೆ ಎಡಿ ಆದ ಮೇಲೆ ಜಗದ್ಗುರುಗಳಿಗೆ ಅಂತ ಈತ ಹೇಳ್ದ. ಜಗದ್ಗುರುಗಳಕ್ಕಿಂತ ಮೊದಲು ನಿನಗೆ ಎಡಿ ಏನೋ ಅಂತೇಳಿ ಹಿಂಗೆ ದೂಡಿ ಬಿಟ್ರು. ಈಗ ನಾನು ದೂಡಿ ಎಲ್ಲಿಗೆ ಹೊಂಟ್ರಿ ನೀವು? ನಾವು ಗುರುಗಳ ಹತ್ರ ಪೂಜೆಗೆ ಹೊಂಟಿವಿ. ಹೋಗ್ರಿ ನಿಮ್ಮ ಕೊಳ್ಳಾಗ ಲಿಂಗ ಇದ್ರೆ ಪೂಜೆ ಆಕೈತಿ ಹೋಗ್ರಿ ಅಂದವ ಫಕೀರೇಶ್ವರ. ನಿಮ್ಮ ಕೊಳ್ಳಾಗ ಲಿಂಗ ಇದ್ರೆ ಪೂಜೆ ಆಗ್ತದೆ ಹೋಗ್ರಿ ಅಂದ. ಶೆಟ್ರ ಅದರಾಗ ವಿಶೇಷ ಲಿಂಗದ ಮೇಲೆ ನಿಷ್ಠೆ ಉಳ್ಳವರು. ವಿಶೇಷ ಅಂತಂದ್ರ ಬೋರ್ ಶೆಟ್ರ ಮಣಿತನದೊಳಗ ಮತ್ತು ಅವ್ರ ಸಂಬಂಧಿಕರು ಎಷ್ಟು ಪೂಜೆಗೆ ಬಂದಿದ್ರು ಎಲ್ಲರ ಕೊಳ್ಳಾಗಿನ ಲಿಂಗ ಮಾಯ ಆಗಿ ಹೋಗ್ಬಿಟ್ಟು. ಎಲ್ಲಾರ ಕೊಳ್ಳಾಗಿನ ಲಿಂಗ ಮಾಯ ಆದ ಕೂಡ್ಲೇನೆ ಅವ್ರಿಗೆಲ್ಲರಿಗೂ ಭಯ ಆಯ್ತು. ಅವ್ರೇನು ಮಾಡಿದ್ರಂದ್ರೆ, ಯಾರೋ ಒಂದು ಮಣ್ಣಿನ ಗುಂಪಿ ಮಾಡಿಕೊಂಡ್ರು, ಯಾರೋ ಒಂದು ಅಡಿಕೆ ಬೆಟ್ಟ ಮಾಡಿಕೊಂಡ್ರು. ಓಸರು ಕೈಯಾಗಿ ಹಿಂಗೆ ಅವನ್ನ ಜಗದ್ಗುರುಳಿಗೆ ಕಾಣ್ಲಾರ್ದಂಗ ಹಿಂಗೆ ಮುಚ್ಚಿಕೊಂಡು ನೇಮ ಹೆಂಗೈತಿ, ಅಂಗೈ ಒಳಗಿನ ಲಿಂಗು ಕಾಣಬೇಕು, ಒಟ್ಟು ಅದು ತಳಗ್ ಬಿದ್ದಿರಬಾರ್ದು, ಹಂಗೆ ಹಿಡಿಬೇಕು ಪೂಜೆಕಂತ ಐತಿ. ಇವ್ರು ಏನು ಮಾಡಿದ್ರ ಅಂದ್ರೆ ಒಳಗೆ ಲಿಂಗು ಐತಿ ಅನ್ನುವಂಗ. ಮತ್ತೆ ಈಗ ಹೆಂಗೆ ಮಾಡೋದು? ಪೂಜೆಗೆ ಹೋಗ್ಬೇಕಾದ್ರೆ ತೋರಿಸ್ಬೇಕಲ್ಲ, ಹಿಂಗೆ ಮುಟ್ಟಿಗೆ ಮಾಡ್ಕೊಂಡು ಅದರ ಮೇಲೆ ನೀರು ಬೀಳ್ಬೇಕು, ಅದು ಅಭಿಷೇಕದ ನೀರು ಬೀಳ್ಬೇಕು. ಹಿಂಗ್ಯಾಕೆ ಮುಚ್ಚಿಕೊಂಡ್ರಿ? ಕೈ ತೆಗಿರಿ ಅಂತ ಅವ್ರ ಕೈ ತೆಗಿಸಿ ನೋಡ್ತಾರ, ಒಬ್ಬರ ಕೈಯಾಗ ಲಿಂಗಾನೇ ಇಲ್ಲ. ಎಲ್ಲರ ಲಿಂಗ ಮಾಯ ಆಗಿ ಹೋಗ್ಬಿಟ್ಟಾವ. ಯಾವನೋ ಒಬ್ಬ ಭಿಕ್ಷಕ್ ಬಂದಿದ್ದನ್ರಿ, ಜಗದ್ರುಳು ಪೂಜೆ ನಡೆದೈತೆ, ಅವ್ರ ಪ್ರಸಾದ ಆಗೋ ತನಕ ನಿಂಗೆ ಪ್ರಸಾದ ಇಲ್ಲ ಅಂತ ಅಂದ ಕೂಡ್ಲೇನೆ, ನಿಮ್ಮ ಲಿಂಗ ಇದ್ರೆ ಪೂಜಾ ಪ್ರಸಾದ ಅಲ್ಲ, ಲಿಂಗ ಇಲ್ಲ ಅಂದ್ರೆ ನೀವೆಲ್ಲಿ ಪೂಜಾ ಮಾಡ್ತೀರಿ, ಮಾಡ್ಕೊ ಹೋಗ್ರಿ ಅಂತ ಅಂದ. ಅಷ್ಟಂದು ಕೂಡ್ಲೆ ನಮ್ಮ ಕೊರಳಾಗಿನ ಎಲ್ಲಾ ಲಿಂಗಗಳು ಮಾಯ ಆಗ್ಯಾವ ಅಂತಿಷ್ಟಂದು ಕೂಡ್ಲೇನೆ ಆ ಚಿತ್ರದುರ್ಗದ ಸ್ವಾಮಿಗಳಿಗೆ ಅವ್ರ ಗುರುಗಳು ಹೇಳಿದ್ರು, ಅಲ್ಲಮ್ಮನ ಅವತಾರ ರಾಜ್ಯದೊಳಗೆ ಸಂಚಾರ ಆಗಕತ್ತೈತಿ, ಆತ ಎಲ್ಲಿ ಪ್ರತ್ಯಕ್ಷ ಅಕ್ಕನ ಹೇಳಕ್ ಆಗೋದಿಲ್ಲ. ನಮ್ಮ ಮಠದಲ್ಲಿ ಇಂತಹ ಲೀಲೆಗಳನ್ನ ಮಾಡಿದ ಒಬ್ಬ ಯೋಗಿ ಬಂದಿದ್ದ ಅಂತಂದ ಕೂಡಲೇ ಆತನೇ ಇರಬೇಕು ಅಂತಂದ್ರೆ ಎಲ್ಲಿ ಅದನ್ನ ಆತನ ಕರ್ಕೊಂಡು ಬರ್ರಿ ಅಂತಂದಾಗ ಇವರೆಲ್ಲರೂ ಹೋಗಿ ತಪ್ಪಾತು ಅಂತ ಹೇಳಿ ಪಾದಕ್ಕೆ ಬಿದ್ದು ಕರ್ಕೊಂಡು ಬರ್ತಾರ. ಈತ ನಮ್ಮ ಗುರುಗಳು ಹೇಳಿದಾನೆ, ಈತ ಅಲ್ಲಮ್ಮ ಪ್ರಭುದೇವ್ರನ್ನ ಅವತಾರ, ನೀವೆಂತ ತಪ್ಪು ಮಾಡಿಬಿಟ್ರಿ, ಈ ಗದ್ದಿಗೆ ಮೇಲೆ ಆತ ಕುಂದ್ರಬೇಕೇ ಹೊರತಾಗಿ ನಾವು ಕುಂದ್ರೋದಲ್ಲ, ನೀವೆಲ್ಲರೂ ಏನ್ ಮಾಡ್ಬೇಕಂದ್ರೆ ಈಗ ತಪ್ಪಾತಂತ ಬೇಡಿಕೋರಿ, ನಿಮ್ ಲಿಂಗು ಸಿಗ್ತಾವ, ಅಲ್ಲೇ ಸಿಗ್ತಾವ ಅಂತ ಅವ್ರು ಹೇಳಿದ್ರು. ಅವರೆಲ್ಲರೂ ಹೋಗಿ ಫಕೀರೇಶ್ವರನಿಗೆ, ನಮಗೆ ತಿಳಿಲಾರ್ದ ತಪ್ಪು ಮಾಡಿಬಿಟ್ಟಿದ್ವಿಯಪ್ಪ, ನಿನ್ನ ಯಾರೋ ಒಬ್ಬ ಭಿಕ್ಷುಕ ಅಂತೇಳಿ ತಿಳ್ಕೊಂಡಿದ್ವಿ, ಆದ್ರೂ ಒಂದು ಕಡೆಗೆ ಭಿಕ್ಷುಕರು ಹಿಂಗಿರೋದಿಲ್ಲ ಅಂತ ಅನಿಸ್ತಾ ಇತ್ತು. ಆದ್ರೂ ಜಗದ್ಗುರುಳು ಮಡಿ ಒಳಗೆ ಪೂಜೆ ಕುಂತಾಗ ನಾವು ನೋಡಿ ತಿರಸ್ಕಾರ ಮಾಡಿದ್ದಕ್ಕೆ ತಪ್ಪಾಗೈತಿ, ಬೇಡ್ಕೊಂಡು ನಮ್ಮ ಲಿಂಗ ನಮಗೆ ಕೊಟ್ಟು ನಮ್ಮ ಮನೆಯೊಳಗೆ ಪೂಜಾ ಪ್ರಸಾದ ಆಗಬೇಕು ಅಂದ್ರೆ ಶಿರಹಟ್ಟಿ ಫಕೀರೇಶ್ವರ ಅಂತಾನ, ಇವತ್ತಿನಿಂದ ನಿಮ್ಮ ಮನೆಯೊಳಗೆ ನನ್ನ ಪೂಜೆ ಬಿಟ್ರೆ ಯಾವನು ಪೂಜೆನೂ ಆಗಕೂಡದು, ಹಂಗಿದ್ರೆ ಮಾತ್ರ ನನ್ನ ಪೂಜೆ ಆಗುತ್ತದೆ, ಹೊರತಾಗಿ ಬೇರೆ ಪೂಜೆಗೆ ಅವಕಾಶ ಇಲ್ಲ. ಪ್ರಮಾಣ ಮಾಡಿದ್ರು ಶೆಟ್ರು, ಬೋರ್ ಶೆಟ್ರು, ನಿನ್ನ ಪೂಜೆಯನ್ನು ಬಿಟ್ಟು ನಮ್ಮ ಮನೆಯೊಳಗೆ ಯಾರು ಪೂಜೆ ನಡೆಯಂಗಿಲ್ಲ ಅಂತ. ಈಗೂ ಕೂಡ ಇವತ್ತಿಗೂ ಅವ್ರ ಮನೆಯೊಳಗೆ ಪೂಜೆ ನಡೀತದೆ. ವಿಶೇಷ ಅಂದ್ರೆ ಫಕೀರೇಶ್ವರ ಆ ಶೆಟ್ರಿಗೆ ತನ್ನ ಮೂಲ ರೂಪವನ್ನು ತೋರಿಸ್ತಾನೆ. ತೋರಿಸಿದ ಪರಿಣಾಮ
ಈ ಜಗದ್ಗುರುಗಳಿಂದ ಹಿಡ್ಕೊಂಡು ಎಲ್ಲಾ ಜಗದ್ಗುರುಗಳನ್ನ, ಎಲ್ಲಾ ಮಠದಾಗ ಜಾತ್ರೆ ನಡೀತೈತೆ ಅಂದ್ರೆ ಸ್ವಾಮಿಗಳು ಸಿಂಹಾಸನದ ಮೇಲೆ ಕುಂತಿರ್ತಾರ, ಅದರ ಪೂರ್ವ ತಯಾರಿ ಒಳಗೆಲ್ಲ ಮಾಡ್ಕೊಂತಿರ್ತಾರ. ಶಿರಹಟ್ಟಿ ಮಠದ ಸಂಪ್ರದಾಯಗಳು ಭಾರಿ ವಿಚಿತ್ರ ಅದಾವ. ಏನು ವಿಚಿತ್ರ ಅಂತಂದ್ರೆ, ಒಂದು ಕಡೆಗೆ ತೇರಿಗೆ ಕಳಸ ಇಡಬೇಕಾದ್ರೆ ಆ ಪೂರ್ವದಲ್ಲಿ ಗುರುಗಳನ್ನ ಮಠದಿಂದ ಹೊರಗೆ ಹಾಕ್ತಾರ. ಮಠದಿಂದ ಹೊರಗೆ ಹಾಕೋ ಪದ್ಧತಿನ ಅಂತಾರ ಅದಕ್ಕೆ. ಇವ್ರನ್ನ ಕುದುರೆ ಮೇಲೆ ಕುಂದಿರಿಸಿ ಒಂದು ಅವತ್ತಿನ ದಿವಸ ಪೈಜಾಮ ಹಾಕೊಂತಾರ. 5 ಥರದ ಡ್ರೆಸ್ ಹಾಕೊಳ್ಳೋ ಪದ್ಧತಿ ಗುರುಗಳದೈತಿ. ಇವತ್ತ ಸಾದಾ ಡ್ರೆಸ್ನ್ಯಾಗ ಕುಂತಾರ, ನಾಳೆ ಅಂಬಾರಿ ಒಳಗೆ ಅವ್ರ ಮೂಲ ರೂಪದಲ್ಲಿ ಕುಂದಿರ್ತಾರೆ. ಅವು ಏನು ಫಕೀರೇಶ್ವರ ಹಾಕಿದ್ದು ಅಕ್ಬರ್ ಮಹಾರಾಜ, ಮೈಸೂರು ಮಹಾರಾಜ, ಹೈದರಾಬಾದ್ ನಿಜಾಮರು, ಸೌನೂರ್ ನವಾಬರು, ಆದಿಲ್ ಶಾಹಿಗಳು ಕೊಟ್ಟಿರುವ ಎಲ್ಲ ಆಭರಣಗಳನ್ನು ಫೆಬ್ರವರಿ 1ನೇ ತಾರೀಕಿಗೆ ಅವ್ರಿಗೆ ಹಾಕ್ತೀವಿ ನಾವು. ಅವು ಇರ್ತಾವ ಸಂಪ್ರದಾಯದ ಪ್ರಕಾರ. ಅವು ಎಲ್ಲವುಗಳನ್ನು ಹಾಕಿ ಈ ರಾಜ್ಯದೊಳಗೆ ತಲೆಯಿಂದ ಪಾದದ ತನಕ ಬಂಗಾರದ ಸಾಮಾನುಗಳನ್ನು ಧರಿಸುವ ಏಕೈಕ ಜಗದ್ಗುರು ಅಂದ್ರೆ ಅದು ಶಿರಹಟ್ಟಿ ಜಗದ್ಗುರು ಅನ್ನೋದನ್ನು ನೀವು ಗಮನಿಸಬೇಕು. ಅಂತೂ ಒಟ್ಟಾರೆ ಅಲ್ಲಿ ಏನಾಗುತ್ತೆ ಅಂದ್ರೆ, ಹೋಗ್ತಾರ ಕುದುರೆಯಿಂದ ಇವ್ರನ್ನ ಬೀಳ್ಕೊಡ್ತಾರೆ. ಇಡೀ ಶಿರಹಟ್ಟಿ ಹಿರಿಯರು ಬಂದು ಮಠದಿಂದ ಹೊರಗೆ ಹಾಕೋ ಕಾರ್ಯಕ್ರಮ ವರ್ಷ ಇದು. ತೇರಿಗೆ ಕಳಸ ಇಡಬೇಕಾದ್ರೆ 15 ದಿವಸ ಮೊದಲ ಕಳಸ ಇಟ್ಟ ಮೇಲೆ ತೇರು ಕಟ್ಟಕ್ಕೆ ಚಲೋ ಮಾಡ್ತಾರೆ. ಎಲ್ಲಾ ಕಡೆಗೆ ಹೆಂಗೈತಿ, ತೇರು ಕಟ್ಟಿದ ಮೇಲೆ ಕಳಸ ಇಡೋದು. ಇದು ಎಲ್ಲಾ ಕಡೆಗೆ ಐತಿಲ್ಲ ಪದ್ಧತಿ. ಏನು ರಾಜ್ಯದೊಳಗೆ ದೇಶದೊಳಗೆ ನೇಮಗಳದಾವ, ಎಲ್ಲ ನೇಮಗಳ ವಿರುದ್ಧನೇ ಶಿರಹಟ್ಟಿ ಮಠದ ನೇಮಗಳು. ಎಲ್ಲಾ ಕಡೆಗೆ ತೇರು ತಯಾರಾದ ಮೇಲೆ ಕಳಸ ಇಡ್ತಾರ. ಈ ಮಠದಾಗ ಮಾತ್ರ ಮೊದಲ ಕಳಸ ಇಟ್ಟು ಆ ತೇರನ್ನ ಕಟ್ಟಲಿಕ್ಕೆ ಪ್ರಾರಂಭ ಮಾಡ್ತಾರ. ತೇರು ಕಟ್ಟವ್ರು ಯಾರು? ಮುಸ್ಲಿಂ ಧರ್ಮದವ್ರು, ಹಿಂದೂ ಧರ್ಮದವ್ರು ಇಬ್ರು ಸೇರಿ ತೇರು ಕಟ್ತಾರ. ಆ ಮಣಿತನಗಳದಾವು, ತೇರು ಕಟ್ಟೋ ಮಣಿತನಗಳವು. ಪಲ್ಲಕ್ಕಿ ಹೊರವ್ರು ಯಾರು? ಮುಸ್ಲಿಂ ಧರ್ಮದವರು. ಮೇನೆ ಹೊರವ್ರು ಯಾರು? ಮುಸ್ಲಿಂ ಧರ್ಮದವರು. ಆನಿ ಜೋಪಾನ ಮಾಡೋರು ಯಾರು? ಮುಸ್ಲಿಂ ಧರ್ಮದವರು. ನಗಾರಿ ಬಾರಿಸೋರು ಯಾರು? ಮುಸ್ಲಿಂ ಧರ್ಮದವರು. ಇವ್ರಿಗೆಲ್ಲರಿಗೂ 15 ಎಕರೆ, 20 ಎಕರೆ, 10 ಎಕರೆ ಮಠದಿಂದ ಭೂಮಿ ಕೊಟ್ಟಾರ. ಅಲ್ಲಿಂದ ಇಲ್ಲಿವರೆಗೂ ಅವರೆಲ್ಲರೂ ಮುಸ್ಲಿಂ ಧರ್ಮದವರು ಆ ಭೂಮಿಯನ್ನು ಊಟ ಮಾಡ್ತಾರೆ. ಪ್ರತಿಯೊಂದು ಕೂಡ ಹಿಂದೂ ಮುಸ್ಲಿಮರು ಕೂಡಿಕೊಂಡು ಮಾಡುವ ಸಂಪ್ರದಾಯಗಳು ಆ ಮಠದಲ್ಲಿ ಇದ್ದಾವೆ. ಬಹುಶಃ ವರ್ಷದಲ್ಲಿ 3 ದಿವಸ ಮುಸ್ಲಿಮರ ಸಮಾಜದವ್ರು ಎಷ್ಟು ಬರ್ತಾರ ಆ ಮಠಕ್ಕೆ ಅಂದ್ರೆ ನಮಗೆ ಒಳಗೆ ಕಾಲಿಡಾಕ ಜಾಗ ಇರುವುದಿಲ್ಲ. ಇಡೀ ಮಠದ ಆವರಣದ ತುಂಬ ಅವರೇ ತುಂಬ್ಕೊಂಡ್ಬಿಟ್ಟಿರ್ತಾರೆ. 3 ದಿವಸ ಅಲ್ಲಿ ಟೆಂಟ್ ಹಾಕ್ತಾರೆ. ಗಮನಿಸ್ರಿ. ಅಂತೂ ಒಟ್ಟಾರೆ ತೇರಿಗೆ ಕಳಸವನ್ನು ಇಟ್ಟು ಏರಿಸಿಕೊಂತ ಒಂದೊಂದೇ ಸುತ್ತು ಒಂದು ದಿವಸಕ್ಕೆ ಒಂದು ಸುತ್ತು ಏರಿಸ್ತಾರೆ. ಹಂಗ 15 ಸುತ್ತುಗಳು 45 ಅಡಿ ಎತ್ತರ ತೇರಾಗ್ತದೆ. ಇರೋ ತೇರಿನ ಮೇಲೆ 45 ಅಡಿ ಎತ್ತರ ಹೋಗ್ತದೆ. ಅಂತೂ ಒಟ್ಟಾರೆ ಆ ರೀತಿ ತೇರೇನಾಗತ್ತಲ್ಲ, ಒಂದು ಕಡೆಗೆ ಈ ಕಡೆ ತೇರಿನ ತಯಾರಿ, ಇನ್ನೊಂದು ಕಡೆಗೆ ಇವ್ರನ್ನ ಕುದುರೆ ಮೇಲೆ ಕುಂದರಿಸಿ ಮಠದಿಂದ ಬೀಳ್ಕೊಡುವಂತ ಕಾರ್ಯಕ್ರಮ. ಹಳ್ಳಿ ಮಂದಿ ಭಾಷಾದೊಳಗೆ ಹೇಳೋದಂದ್ರೆ ಸ್ವಾಮಿಗಳನ್ನ ಹೊರಗೆ ಹಾಕುವ ಕಾರ್ಯಕ್ರಮ. ಸ್ವಲ್ಪ ಸುಧಾರಿಸಿದವ್ರ ಭಾಷಾದೊಳಗೆ ಹೇಳೋದಂತಂದ್ರೆ ಏನದು? ಬೀಳ್ಕೊಡುವ ಕಾರ್ಯಕ್ರಮ. ಮತ್ತಿವು ನೋಡ್ರಿ, ಪ್ರಸಾದ ತಗೊಂಬರ್ರಿ ಅಂದ್ರೂ ಒಂದೇ, ಊಟ ಮಾಡ್ಬರ್ರಿ ಅಂದ್ರೂ ಒಂದ, ಕೂಳು ತಿನ್ಬರ್ರಿ ಅಂದ್ರೂ ಒಂದ. ಹೌದಲ್ಲ? ಜೀವನದಾಗ ಏನೂ ನೋಡ್ಲಾರ್ದು ಏನಂತಾವು? ಕೂಳು ತಿನ್ಬಾ ಅಂತಾವ. ಒಂದು ಸ್ವಲ್ಪ ಅಲ್ಲೇಟ್ ಇಲ್ಲೇಟ್ ಚಲೋ ಮಂದಿ ಕೂಡ ಅಡ್ಡಾಡಿ ಬಂದು ಊಟ ಮಾಡ್ಬಾ ಅಂತಾವ. ಬಹಳ ದೊಡ್ಡವ್ರ ಜೋಡಿ ಬಾಳೆ ಮಾಡಿದ್ವಿ ಏನಂತಾವ? ಪ್ರಸಾದ ಸ್ವೀಕಾರ ಮಾಡ್ಬರ್ರಿ ಅಂತಾವ. 3 ಒಂದ ಅದ. ಅದಕ್ಕೆ ಬರ್ರಿ ಅನ್ಬೇಕಾದ್ರೆ ಇಷ್ಟು ತರ ಅಂತಾರಲ್ಲ. ಅಂತೂ ಒಟ್ಟಾರೆ ಹೊರಗೆ ಹಾಕುದಂತ ಹಳ್ಳಿ ಮಂದಿ ಅಂತಾವ. ಕರೆ ಅಂದ್ರೆ ಏನದು? ಗುರುಗಳನ್ನ ಬೀಳ್ಕೊಡುವ ಸಮಾರಂಭ. ಎಷ್ಟು ಅದ್ಭುತ ಪರಂಪರೆ ಆತ ಫಕೀರೇಶ್ವರ ಹಾಕಿದ ನಿಯಮಗಳು. ಎಲ್ಲಿ ತನಕ ತೇರು ಎಳೆಯು ದಿವಸದ ತನಕ ಶಿರಹಟ್ಟಿ ಊರಾಗಲ್ಲ, ಶಿರಹಟ್ಟಿ ಹದ್ದು ಎಷ್ಟೈತಿ ಆ ಹದ್ದನ್ಯಾಗ ಬರುವಂಗಿಲ್ಲ. ಆ ನಿಯಮ ಮಾಡಿಟ್ಟೋಗ್ಯಾನ, ಹದ್ದನ್ಯಾಗ ಬರುವಂಗಿಲ್ಲ. ಅವಾಗ ಇವ್ರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಲಕ್ಷ್ಮೇಶ್ವರದ ಭಿಕ್ಷೆಯನ್ನ ಮಾಡ್ತಾರ. ಲಕ್ಷ್ಮೇಶ್ವರದ ಭಿಕ್ಷೆ ಕಠಿಣ ಭಿಕ್ಷೆ. ಅದು ನಿಮಗೆ ಶಿರಹಟ್ಟಿ ಹುಬ್ಬಳ್ಳಿ ಮಂದಿಗೆ ಅದು ತಿಳಿಯಂಗಿಲ್ಲ. ಶಿರಹಟ್ಟಿ ಮಠದ ಕಠಿಣ ಭಿಕ್ಷೆ. ಎಷ್ಟು ಕಠಿಣ ಭಿಕ್ಷೆ! ಹಿಂಗೇನು ಸಾಲ ಮನಿ ಅದಾವಲ್ಲ, ಒಂದೊಂದು ಮನಿಗೆ ಹೋಗಬೇಕಾದ್ರೆ ಕುದುರೆ ಹತ್ತೆ ಇಳಿಬೇಕು. ಕುದುರೆ ಹತ್ತೆ ಇಳಿಬೇಕು ಅಂದ್ರೆ ಈ ಮನಿ ಬಾಗಿಲು ಹಿಂಗೆ ಕೂಡಿದವಂತ ಇಟ್ಕೊಳ್ರಿ. ಈ ಮನಾಗಿಂದ ಹೊರಗೆ ಬಂದ ಕೂಡಲೇ ಆ ಮನಾಗ ಹೋಗುವಂಗಿಲ್ಲ. ಆ ಮನಾಗಿಂದ ಬಂದ ಕೂಡಲೇ ಕುದುರೆ ಹತ್ತಬೇಕು. ಕುದುರೆನ ಅವ್ರ ಮನೆ ಕಡೆ ಮುಖವಾಗಿ ಮಾಡಿಸಿ ಇಳದೆ ಅವ್ರ ಮನೆ ಭಿಕ್ಷಕ್ಕೆ ಹೋಗ್ಬೇಕು. ಹಂಗ 3 ದಿವಸ ಭಿಕ್ಷೆ
ಶಿರಹಟ್ಟಿದಾಗ್ತೈತಿ, 3 ದಿವಸ ಖಾನಾಪುರದಾಗ್ತೈತಿ, 3 ದಿವಸ ಹರಿಪುರ ಭಿಕ್ಷೆ ಆಗ್ತದೆ. ಹರಿಪುರಕ್ಕೆ ಯಾವಾಗ ಲಕ್ಷ್ಮೇಶ್ವರ ಖಾನಾಪುರ ಇವನ್ನೆಲ್ಲ ಮುಗಿಸಿಕೊಂಡು ಸಂಪ್ರದಾಯಗಳವು, ಅವ್ರು ಭಿಕ್ಷಾ ಎಷ್ಟು ಕೊಡ್ತಾರೋ ಅದು ಎರಡನೇ ಪ್ರಶ್ನೆ. ಅದನ್ನು ಮುಗಿಸಿಕೊಂಡು ಹರಿಪುರಕ್ಕೆ ಬಂದ ಮೇಲೆ ಇವ್ರನ್ನೇನು ಶಿರಹಟ್ಟಿಯಿಂದ ಬೀಳ್ಕೊಡ್ತಾರಲ್ಲ, ಹರಿಪುರದವ್ರು ಸ್ವಾಗತ ಮಾಡ್ತಾರೆ. ಹರಿಪುರದವ್ರು ಆ ಊರವ್ರು ಎಲ್ಲರೂ ಸೇರಿಕೊಂಡು ಬರಮಾಡ್ಕೊಳಕ್ ನಿಂತಿರ್ತಾರೆ. ಶಿರಹಟ್ಟಿ ಹದ್ದು ದಾಟು ಮುಂದೆ ಸ್ವಾಮಿಗಳು ಏನು ಮಾಡ್ತಾರಪ್ಪ ಅಂದ್ರೆ ಎಲ್ಲ ಸೇವಾದವರಿಗೆ ಕಾಯಿಗಳನ್ನು ಕೊಡ್ತಾರೆ. ಕುದುರೆ ಮೇಲೆ ಕೂತ್ಕೊಂಡು ಅಷ್ಟ್ರಿಗಿನು ಯಾರ್ಯಾರಿಗೆ ಕಾಯಿ, ಜಾತ್ರೆಗೆ ಎಷ್ಟು ಮಂದಿ ಬೇಕಲ್ಲ ಅಡಿಗೆ ಮಾಡೋರಿಗೆ ಒಂದು ಕಾಯಿ, ವಾದ್ಯಗಳನ್ನು ಬಾರಿಸೋರಿಗೆ ಕಾಯಿ, ಪಲ್ಲಕ್ಕಿ ಹೊರವ್ರಿಗೆ ಕಾಯಿ, ಹಿಂಗೆ ಎಷ್ಟು 100 ಕಾಯಿಗಳನ್ನು ಕೊಡ್ತಾರೆ ಕುಂತುಕೊಂಡು. ಅದು ಮುಗಿದ ಮೇಲೆ ಕಲ್ಲು ಸಕ್ಕರೆ ಮತ್ತು ಉತ್ತತ್ತಿಯನ್ನ ಎಷ್ಟು ಜನ ಸೇರಿರ್ತಾರಲ್ಲ ಅವ್ರಿಗೆ ಹಿಂಗೆ ಉಗ್ಗಿದ ಮೇಲೆ ಹೊರಗೆ ಹೋಗ್ಬಿಡ್ತಾರೆ. ಕಲ್ಲು ಸಕ್ಕರೆ ಉತ್ತತ್ತಿ ಉಗ್ಗಿದ ಮೇಲೆ ಅದನ್ನು ಮುಗಿಸಿಕೊಂಡು ಹರಿಪುರಕ್ಕೆ ಹೋಗೋದ್ರೊಳಗೆ ಹರಿಪುರದವರು ಸ್ವಾಗತ ಮಾಡಕ್ಕೆ ನಿಂತಿರ್ತಾರೆ. ಶಿರಹಟ್ಟಿಯವರು ಹೊರಗೆ ಹಾಕ್ತಾರೆ, ಹರಿಪುರದವರು ಒಳಗೆ ಹಾಕ್ಕೊಂತಾರೆ. ಇದು ನೇಮ, ಮಠದ ನೇಮ. ಅಂತೂ ಒಟ್ಟು ಅಲ್ಲಿಂದ ಮುಂದೆ ಭಿಕ್ಷಾಟನೆ ಆಯಿತು. ಹೊರಗೆ ಹಾಕಬೇಕಾದ್ರೆ ಕುದುರೆ ಮೇಲೆ ಹಾಕಿರ್ತಾರೆ. ಬರ್ಮಾಡ್ಕೋಬೇಕಾದ್ರೆ ಆ ಶಿರಹಟ್ಟಿಯವರು ಪಲ್ಲಕ್ಕಿ ಉತ್ಸವಕ್ಕೆ ತಯಾರು ಮಾಡಿರ್ತಾರೆ. ಪಲ್ಲಕ್ಕಿ ಒಳಗೆ ಕುಂತ ಮೇಲೆ ಸೀದಾ ಆ ಪಲ್ಲಕ್ಕಿ ಎಲ್ಲಿ ಹೋಗೈತಪ್ಪ ಅಂದ್ರೆ ಬೋರ್ ಸೆಟ್ರ್ ಮನೆಗೇನೆ ಹೋಗುತ್ತದೆ, ಹೊರತಾಗಿ ಬೇರೆ ಎಲ್ಲೂ ಹೋಗೋದಿಲ್ಲ. ಇದು ಬೋರ್ ಸೆಟ್ರ್ ಮನೆತನಕ್ಕೆ ಸಂಬಂಧಪಟ್ಟಿದ್ದು. ಆತ್ರೆ ಜರ ನೀವು ಎಲ್ಲೆಲ್ಲರೂ ಹೋದ್ರಿ ಅವು ಲಿಂಗು ಏನಾದವು ಅಂತ ಕೇಳ್ಬೇಕಲ್ಲ. ಈಗ ನೀವೀಗ ಎಲ್ಲರ ಲಿಂಗ ಮಾಯ ಆಗ್ಯಾವಲ್ಲ, ಅವು ಲಿಂಗು ಎಲ್ಲಿ ಹೋದ್ರಿ ಅದ್ರ ಬಗ್ಗೆ ಒಂದು ತಟ್ಟಿಗೆ ಹೇಳ್ರಿ ಅನ್ಬೇಕಲ್ಲ. ಪೂಜೆ ನಿಂತೈತೆ, ಅಲ್ಲಿ ಜಗದ್ಗುರುಗಳ ಪೂಜೆ ನಿಂತೈತಿ. ಸಂಪ್ರದಾಯ ಹಿಂಗಿದೆ ಅಂತ ನಾನು ನಿಮಗೆ ಹೇಳಿದೆ. ಭಾರಿ ವಿಚಿತ್ರ ಅಂದ್ರೆ ಈತ ಹೇಳ್ತಾನ ಫಕೀರೇಶ್ವರ, ನಿಮ್ಮ ಲಿಂಗು ಎಲ್ಲವೂ ಎಲ್ಲಿದಾವ ಅಂದ್ರೆ ಶಿರಹಟ್ಟಿ ಹೊರಗೆ ಚಿಲುಮಿ ಬಾವಿ ಅಂತ ಐತಲ್ಲ, ಆ ಬಾವ್ಯಾಗ ಬಿದ್ದಾವ ಹೋಗ್ರಿ ಅಂದಾತ. ಇಲ್ಲಿ ಮಾಯಾದ ಎಲ್ಲಾ ಲಿಂಗಗಳು ಎಲ್ಲಿ ಬಿದ್ದಿರ್ತಾವಂದ್ರೆ ಊರ್ ಹೊರಗೊಂದು ಬಾವಿ ಈಗೂ ಐತಿ. ಆ ಬಾವಿ ಸುತ್ತಮುತ್ತೆಲ್ಲ ಮುಸ್ಲಿಂ ಸಮಾಜದವರು ಮನಿಗಳದಾವ. ಅವರು ವಿಶೇಷ ಮುಸ್ಲಿಂ ಸಮಾಜದವರು ಗುರುಗಳನ್ನು ಕರೆಸಿ ಗೌರವಿಸ್ತಾರೆ ವರ್ಷ. ನಿಮಗೆ ಆಶ್ಚರ್ಯ ಹೇಳೋದಂತಂದ್ರೆ ಆ ಬಾವ್ಯಾಗ ಹೋಗಿ ಹನಿಕೆ ಹಾಕ್ತಾರ, ಎಲ್ಲ ಅವ್ರ ಲಿಂಗಗಳು ಅಲ್ಲಿ ಸಿಗುತ್ತಾವ. ಅವು ಎಲ್ಲ ಲಿಂಗಗಳನ್ನ ಅಷ್ಟು ತಗೊಂಡು ಬರ್ತಾರ. ಎಲ್ಲ ಲಿಂಗಗಳನ್ನು ತಗೊಂಡು ಬರ್ಬೇಕಾದ್ರೆ ಅದಕ್ಕೆ ಈಗಿನ ಮಂದಿ ಕಾಲಘಟ್ಟದಲ್ಲಿ ಹೆಸರುಗಳನ್ನು ಕೆಡಿಸಿಬಿಡ್ತಾರ. ಅದಕ್ಕೆ ಈಗ ಏನಂತಾರಪ್ಪ ಶಿರಹಟ್ಟಿಗಂದ್ರೆ ಇಂಗಳಾಪುರ ಅಂತಾರ. ಆದ್ರೆ ಅದು ಇಂಗಳಾಪುರ ಅಲ್ಲ, ಕರೆ ಹೆಸರು ಹೇಳಬೇಕು ಅಂತಂದ್ರೆ ಲಿಂಗ ಲಾ ಪುರ. ಏನು ಲಿಂಗ ಲಾ ಪುರ. ಏಸ್ ಲಿಂಗ ಬಿದ್ದ ಓಸು ಕೊಡುವಂತ ಬೇಡಿಕೊಂಡು ಬಾವಿ ಲಿಂಗ ಲಾ ಪುರ. ಅದು ಲಿಂಗ ಲಾ ಪೂರ ಹೋಗಿ ಉಕ್ರ ಕೈಯಾಗಿ ಇಂಗಳಾಪುರ ಆಗಿಬಿಟ್ಟೈತಿ. ಏನಾಕೈತಿ ಗೊತ್ತಾಗೋದಿಲ್ಲ. ಏನೇನಾಕೈತಿ ಗೊತ್ತೈತಿ ನಿಮ್ಗೆ? ಹೆಸರು ಎಷ್ಟು ಚಂದ ಇಟ್ಟಿರ್ತಾರ್ರಿ ಇವು. ಪಾಪ ಹೆಣ್ಮಕ್ಳಿಗೆ ಗಂಡ್ಮಕ್ಳಿಗೆ ಈಗ ಬಸವರಾಜ ಅಂತ ಹೆಸರು ಅವ್ರ ಅಪ್ಪ ಅವರವ ಇಟ್ರ ಅಂತ ತಿಳ್ಕೊಳ್ರಿ. ಓನ್ಯಾಕ ಕರೆಯವು ಭಾಷ್ಯ, ಹೋಗಪ್ಪ ಭಾಷ್ಯ, ಬಾರಪ್ಪ ಭಾಷ್ಯ, ಚಂದ ಕಾಣುತ್ತೆ. ಪಾರ್ವತಿ ಅಂತ ಹೆಸರು ಇಟ್ಟಾರ ಅಂತ ತಿಳ್ಕೊಳ್ರಿ. ಪಾರಿ ಎಲ್ಲವೂ ಪಾರಿ. ನಾವು ಶಾರದಾ ಅಂತ ಹೆಸರಿಟ್ಟಾರ ಅಂತ ಇಟ್ಕೊಳ್ರಿ. ಶಾರಿ ಹಿಂಗ ಅಲ್ಲಿ ಇವೆಲ್ಲ ಅನ್ನವು ಶಾರಿ ಪಾರಿ ಭಾಷ್ಯ ಹಿಂಗ ಒಟ್ಟು ಹಿಂಗೆಲ್ಲ ಹೆಸರಿಗೆ ಕೆಡಿಸಿ ಅನ್ನೋದ್ರೊಳಗೆ ಘನ ಖುಷಿ ಮಂದಿ. ಅಲ್ಲ ಇವೆಲ್ಲ ಪಾರಿ ಶಾರಿ ಅಂದ್ರೆ ನಡೆದಿತ್ತು, ಭಾಷ್ಯ ಭೀಮ್ಯ ಅಂದ್ರೆ ನಡೆದಿತ್ತು. ಒಂದೊಂದು ಹಂಗೆ ಅನ್ನಕ್ಕೆ ಬರಂಗಿಲ್ಲ. ಮುಂದೆ ಅನ್ಕೋಂತ ಹೋದ್ರೆ ಬಹಳ ಕೆಟ್ಟ ಹೋಗ್ತಾವು. ಕೆಡಿಸ್ಬಾರ್ದು ಹೆಸರುಗಳನ್ನು. ಅವ್ವ ಅಪ್ಪ ಒಂದು ಚಂದ ಹೆಸರಿಟ್ಟಿದ್ರಂತ ಮಗಳಿಗೆ. ಏನು ಹೆಸರಿಟ್ಟಿದ್ರು? ಮಂದಾಕಿನಿ ಅಂತ ಹೆಸರು. ಚಂದ ಇಲ್ಲ? ಮಂದಾಕಿನಿ ಅಂತ ಹೆಸರಿಟ್ಟು ಚಂದ ಐತಿ ಹೆಸರು. ಅವು ನೋಡಿದ್ರೆ ಚಂದ ಇಟ್ಟಾವ. ಇವು ಓಸು ಓನೇನು ಅದಕ್ಕೆ ಮಂದಾಕಿನಿ ಅಂತಿದ್ದೆ ಅಲ್ಲ. ಏನಂತಿದ್ದು? ಮಂದಿ ಮಂದಿ ಮಂದಿ. ಅದು ಮಂದಿ LKG ಹೊಂಟಿತ್ತು, ಮಂದಿ ಆಗಿತ್ತು. 1ನೇದಿಂದ 7ನೇತ್ತ ಹೋಗಿತ್ತು, ಮಂದಿ ಆಗಿತ್ತು. SSLC ಇತ್ತು, ಅದು ಮಂದಿನ. PUC ಇತ್ತು, ಅದು ಮಂದಿನ. ಅದ್ರ ಮದುವೆ ಫಿಕ್ಸ್ ಆತ್ ನೋಡ್ರಿ. ಇವರು ಓನ್ಯಾಗ ಮದುವೆಗೆ ಹೋಗೋರೆಲ್ಲ ತಯಾರ. ಯಾಕ್ರಿ ಒಳ್ಳೆ ತಯಾರಾಗಿ ಎಲ್ಲಿಗೆ ಹೊಂಟ್ರಿ? ಮಂದಿ ಮದುವೆಗೆ. ಅಲ್ರಿ ಮಂದಿ ಅಂದ್ರೆ ಯಾರವ್ರು ಅಂತ ಇವು ಕೇಳ್ತಾವ ಹೊಸಬ್ರು. ನಿನಗೆ ಗೊತ್ತಿಲ್ಲ ಮಂದಿ ಮದುವೆ? ಚಂದ ಕಾಣ್ತೈತೆ ಇದು ಮಂದಿ ಮದುವೆ ಅನ್ನೋದು. ಆತು ಹೋಗ್ರವ್ರು, ನಿಮ್ ತಿಳಿದಲ್ಲವ್ರಿ. ಹೆಸರು ಕೇಳ್ತೀವಿ, ಯಾರ ಮದುವೆಗೆ ಹೊಂಟ್ರಿ ಅಂತ ನಾವು ಕೇಳಕತ್ತೀವಿ. ಮಂದಿ ಮದುವೆಗೆ ಹೊಂಟಿವಿ ಅಂದ್ರೆ ಏನು ಹೇಳ್ಬೇಕು? ಹೋಗ್ರಿ ಅಂದು ಅವು ಎದ್ರಿಗೆ ಕೇಳಿದ್ವು. ಆತು 2 ವರ್ಷದ ಮೇಲೆ
ವರ್ಷದ ಮೇಲೆ ಮದುವೆ ಆದ್ಮೇಲೆ ಆಕಿನ ಕಟ್ಕೊಂಡಾವ ಓನ್ಯಾಗ ಅಡ್ಡಾವ. ಇವ ಯಾರು? ಮಂದಿ ಗಂಡ. ತೆಲಿಗಿಲಿ ಕೆಟ್ಟತ್ತೇನು ಮಂದಿ ಗಂಡ ಅಂತಾರೆ. ಯಾರಂತ ನಾ ಕೇಳಕತ್ತೀನಿ. ಮಂದಿ ಗಂಡ ಅಂದ್ರೆ ಏನು? ಒಬ್ಬರ ಹೆಸರಿಲ್ಲೇನು? ಅದನ ಮಂದಿ ಗಂಡ. ಹೆಸರು ಕೆಡಿಸಿದ್ರಿ ಎಷ್ಟು ಮಜಾ. ಅದಕ್ಕೆ ಮುಂದೆ ಮಕ್ಕಳದು ಯಾರಿಗೆ? ಮಂದಿಗೆ. ಅದನ್ನು ಹೊತ್ಕೊಂಡು ಓನ್ಯಾಗ ಇಡಕ ಯಾರ್ದ ಇದು? ಎಷ್ಟು ಚಂದ ಐತಿ ಮಂದಿದು. ಅಂದ್ರೆ ಹೆಸರು ಕೆಡಿಸ್ಬಾರ್ದು ಯಾವಾಗಲೂ. ಇವು ಅಲ್ಲಿ ಕೆಡಿಸಿಬಿಟ್ಟವು ನಮ್ಮ ಊರಾಗ. ಏನು ಮಾಡ್ತೀರಿ? ಲಿಂಗ ಲಾ ಪೂರ ಎಲ್ಲಾ ಲಿಂಗಗಳನ್ನು ಕೊಡುವಂತ ಬೇಡಿಕೊಂಡು ಬಾವಿ ಇವ್ರ ಕೈಯಾಗ ಸಿಕ್ಕಿ ಏನಾಗ್ಬಿಟ್ಟತಿ? ಇಂಗಳಾಪುರ ಆಗೈತಿ. ಇರ್ಲಿ ಅಂತೂ ಒಟ್ಟಾರೆ ಫಕೀರೇಶ್ವರ ಲಿಂಗಗಳನ್ನು ಎಲ್ಲವನ್ನು ಆತ ಕೇಳಿದ. ಬಾವಿ ದಂಡ್ಯಾಗ ಹೋಗಿ ಲಿಂಗ ಲಾಪೂರ ಅಂಥೇಳಿ ಫಕೀರೇಶ್ವರ ಕೇಳಿದ ಬಾವಿ ಅದು. ಆ ಬಾವಿಯಿಂದ ಇವರಿಗೆಲ್ಲ ಲಿಂಗ ಕೊಟ್ರೆ ಅವನ್ನೆಲ್ಲವನ್ನು ಕೂಡ ನೀವು ಗುರ್ತಿಸ್ಕೋಬೇಕಂತ ಚಿತ್ರದುರ್ಗ ಜಗದ್ರೊಳಗೆ ಹೇಳಿದರು. ಅಂತೂ ಒಟ್ಟಾರೆ ಬೋರ್ ಶೆಟ್ಟರ ಮನೆಯೊಳಗೆ ಇವತ್ತಿಗೂ ಕೂಡ ಆ ಮಠದ ಜಾತ್ರೆ ದಿವಸ ಜಗದ್ಗುರುಗಳವರ ಪೂಜೆ ಆ ಮನೆಯೊಳಗನ ಆಗ್ತದೆ. ಪಲ್ಲಕ್ಕಿ ಸೀದಾ ಅವ್ರ ಮನೆಗೆ ಹೋಗ್ತೈತಿ. ಅವ್ರ ಮನೆಯೊಳಗೆ ಪೂಜೆ ಆದಮೇಲೆ ಅವತ್ತು ಎಷ್ಟು ಜನ ಇವ್ರನ್ನ ಭೇಟಿಯಾಗಕ್ಕೆ ಬರ್ತಾರೆ, ಎಲ್ಲರೂ ಶೆಟ್ಟರ ಮನೆಯೊಳಗನ ಊಟ. ಆ ಪೂಜೆಯನ್ನು ಮುಗಿಸಿಕೊಂಡು ಮತ್ತೆ ಪಲ್ಲಕ್ಕಿಯನ್ನು ಹತ್ತಿ ಸೀದಾ ಎಲ್ಲಿಗೆ ಬರ್ತಾರಪ್ಪ ಅಂದ್ರೆ ತೇರಿಗೆ ಬರುವಂತಹ ಒಂದು ಸಂಪ್ರದಾಯ ಆ ಮಠದಲ್ಲಿ ಇದೆ ಅಂತಕ್ಕಂಥದ್ದು. ಇವತ್ತಿಷ್ಟು ಸಾಕು. ದಿನ ಒಂದು ಹೇಳ್ಕೊಂತ ಹೊಂಟಿವಿ. ನಮ್ಮ ಇವ್ರು ಕೇಳಿದ್ರು, ಭಾರತಿ ಗೋಕಾಕ್ ಅವರು, ಶ್ರೀಮತಿ ಭಾರತಿ ಗೋಕಾಕ್ ಅವರು, ಚಂದ್ರಶೇಖರ್ ಗೋಕಾಕ್ ಅವ್ರ ಹೆಂಡತಿ, ಅಜ್ಜಾರ್ ದಿನ ಒಂದು ಎಷ್ಟು ಚಂದ ಹೇಳಾಕತ್ತೀರ ಅವನ್ನ, ಅವು ಪುಸ್ತಕ ಅದಾವನ್ರಿ ಅಂತ ಕೇಳಿದ್ರು. ಅಜ್ಜವ್ರ ಮಾಡಿಸಿಟ್ಟಾರ ಅವನ ಪುಸ್ತಕನ. ಅದಾವು ಅಂತ ಹೇಳಿ ಅಂದೆ ನಾನು. ನಮಗೆ ದಿನ ಇಲ್ಲಿ ಓದಾಕ ಬರ್ತೈತ್ರಿ, ಅವ್ರವ್ರ ಓನ್ಯಾಗ ಯಾರು ತಗೊಳ್ವಲ್ರ ತರಿಸ್ರಿ ಅಂದರು. ಅವ್ರ ಅಪೇಕ್ಷೆ ಪೇರಿಗೆ ನಾಳೆಗೆ ಪುಸ್ತಕಗಳನ್ನ ತರಿಸ್ತೀವಿ. ಮತ್ತೆ ನಾಳೆ ಎಲ್ಲೈತಿ ಮೆರವಣಿಗೆದು? ಉಣಕಲ್ಲಾಗೈತಿ. ಅಲ್ಲಿ ಫಕೀರೇಶ್ವರನ ಚರಿತ್ರೆಯನ್ನು ನಮ್ಗೆ ಗೊತ್ತಾಗ್ಲಿಲ್ಲ. ಅದು ಗೊತ್ತಾಗಿದ್ರೆ ಮೊದಲನೇ ದಿವಸನ ತರಿಸಿಟ್ಬಿಡ್ತಿದ್ವಿ. ಎಲ್ಲ ಓನ್ಯಾಗ ತಗೊಂತಿದ್ರು. ಅವರಿಗೂ ಈ ಕೇಳಿ ಸಾಕಾಗಿ ಇವತ್ತಿನ ದಿವಸ ಅವ್ರಿಗೆ ಓದಬೇಕು ಅನಿಸೈತಿ. ಅದರ ಸಲುವಾಗಿ ವಿಚಿತ್ರ ಲೀಲೆಗಳು, ಯಾರೂ ಮಾಡದೇ ಇರುವಂಥ ಅನಂತ ಲೀಲೆಗಳನ್ನು ಫಕೀರೇಶ್ವರ ಮಾಡಿದ್ದಾನೆ. ಆ ಪುಸ್ತಕಗಳನ್ನು ನಾವು ತರಿಸ್ತೇವೆ. ಈಗ ಮೆರವಣಿಗೆ ನಡೆದಿತ್ತಲ್ಲ, ಈಗ ಮೆರವಣಿಗೆ ನಡೆದಾಗ ಇಲ್ಲೇ ಒಂದು ಹುಡುಗಿ ಏನು ಮಾಡ್ತೆ ಅಂದ್ರೆ ಎಡಗೈಲಿ ರೊಕ್ಕ ಹಾಕಾಕತ್ತಿತ್ತು. ಅದು ನೆನಪು ಮಾಡಿರಿಂದ ಯಾರು ಮಾಡೇ ಇಲ್ಲ, ನಾನ ಮಾಡ್ಕೋಬೇಕಿಲ್ಲ. ಇದು ನಂಗೆ ನೆನಪಿರಂಗಿಲ್ಲ, ಒಂದಿಟ್ಟು ನೆನಪು ಮಾಡ್ರಿ ಅಂದೆ. ನಾ ಮಾಡ್ತೀನಿ ನೀ ಮಾಡ್ತೀನಿ ಅಂದ್ರೆ 20 ಮಂದಿ ಇದ್ರಲ್ಲಿ ಒಬ್ರು ಮಾಡಿಲ್ಲ ನಂಗೆ. ಅದು ಅವ್ರ ಅಪ್ಪ ರೊಕ್ಕ ಕೊಟ್ಟಾನ, ಅದು ಡಬ್ಬ್ಯಾಗಿ ಎಡಗೈಲಿ ಸೇರ್ಸಾಕತಿ. ಎಡಗೈಲಿ ಸೇರಿಸೋ ಟೈಮಿನೊಳಗೆ ಅಲ್ಲಿ ಅವ್ರ ಅಪ್ಪ ಎಡಗೈಲಿ ಹಾಕ್ಬೇಡ ಬಲಗೈಲಿ ಹಾಕ, ಅದ್ರದ್ದಾಗಲಿ ಕೈ ಹೋಗೈತಿ. ಸುಮ್ಮ ಅವಾಗ ಬಲಗೈಲಿ ಹಾಕ ತೊಕ್ಕೊಳ್ಳೋದು ಹೆಂಗೆ, ಹೊಳ್ಳಿ ಹಾಕೋದು ಹೆಂಗೆ, ಸುಮ್ಮ ತನಗಿರ್ಬೇಕಿಲ್ಲ. ಎಡಗೈನೂ ಆದ, ಎಡಗೈನೂ ಅದರ್ದ, ಬಲಗೈನೂ ಅದರ್ದ. ಈಗ ನೀವೆಲ್ಲ ಈ ಮದುವೆ ಆದ ಹೆಣ್ಮಕ್ಳು ಮೊದಲನೇ ದಿವಸ ಗಂಡನ ಮನೆಗೆ ಬರ್ಬೇಕಾದ್ರೆ ಯಾಕೆ ಕಾಲಿಟ್ಟು ಒಳಗೆ ಬಾ ಅಂತೀರಿ ನೀವು? ಯಾವ್ದಂತೀರಿ? ಬಲಗಾಲಿಟ್ಟು ಬಾ ಅಂತಿರ್ತಾವು. ಆ ಗದ್ದಲದೊಳಗೆ ಒಂದೊಂದು ಎಡಗಾಲ ಇಟ್ಬಿಡ್ತಾವೆ. ಯಾವ್ದು ಬಲ ಯಾವ್ದು ತಿಳ್ಕೊಳ್ಳಾರ್ದ ಟೆನ್ಷನ್ನಿಗೆ ಅವಕ್ಕೇನು ಇಡ್ಬೇಕಂತೀರ. ಇದ್ರ ದೇವ್ವ ಎಡಗಾಲ ಇಟ್ಟೈತಿ ಇದ್ರ ಮನಿ ಹಾಳು ಮಾಡ್ತೈತಿ. ಎಡಗಾಲಿಟ್ಟು ಚಲೋ ಅವತ್ತಿನಿಂದ ಆಕೆ ಸಾಯ ತನಕನೂ ಎಡಗಾಲಿಟ್ಟು ಬಂದೈತಿ. ಅಲ್ರಿ ನಾನಂತೀನಿ, ಬಲಗಾಲಿಗೆ ಅಷ್ಟಾಕುಂಡ ಕಿಮ್ಮತ್ ಕೊಡಾಕತ್ತೀರಲ್ಲ ನೀವು. ಬಲಗಾಲ ಅಂತೇಳಿ ಬಲಗಾಲಿಗೆ ಅಷ್ಟಾಕುಂಡ ಕಿಮ್ಮತ್ ಕೊಡ್ತಿರ್ಲ. ಎಡಗಾಲ ನಾ ಒಳಗೆ ಬರಾಕವಲ್ಲೇ ನಂಗೆ ಅವಮಾನ ಆಗೈತೆ ಅಂತ ಸ್ಟ್ರೈಕ್ ಮಾಡಿತೆ ಅಂತ ತಿಳ್ಕೊಳ್ಳೋಣ. ಹೆಂಗ್ರಿ ಸೌಕರ್ ಬೆಂಡಿಗೆರ್ ಹಂಗ ಎಡಗಾಲ ನಾ ವಾಲ್ಯಪ್ಪ ನನಗೆ ಅವಮಾನ ಆಗೈತಿ, ಈ ಮನಾಗ ನಾ ಬರೋದಿಲ್ಲ ಜಿಕ್ಕೊಂತ ಹೋಗ್ಕೊಳ್ಳೋಣ. ಯಾಕೆ ಎಲ್ಲಿರ ಏನು ಎಡಗಾಲು ಬಲಗಾಲ ತಾನಿಗಿರೋ ಮರ. ನಿಂಗೊಂದು ಕತೆ ಹೇಳ್ತೀನಿ ಬಾ ನಾನು. ಏನದು? ಟೈಮ್ ಭಾಳ ಆಗೈತಲ್ಲ, ನಡೀತೈತೆ. ತಂಡಿ ಒಂದೈತಿ, ಟೈಮ್ ಒಂದಾಗೈತಿ. ಹೇಳ ಸಾವುಕಾರ ಹೇಳ್ತಾರ ಊಟ ಕರಿಯಾಕೈತೈತ್ರಿ ಅಲ್ಲಿ ಅಂತ. ಅಲ್ಲ ಉಣ್ಣವ್ರ ವಾಲ್ಯ ಅಂದಾಗ ನಂದೇನು ಗಂಟೋಗೈತಿ. ಇನ್ನೊಂದು ಸ್ವಲ್ಪ ಹೇಳ್ತೀನಿ. ಎಡಗೈ ಬಲಗೈಯನ್ನು ಭಾವನಾ ಇಟ್ಕೋಬೇಡ್ರಿ. ಒಳ್ಳೆ ಕೆಲಸ ಮಾಡುವಾಗ, ಕೆಟ್ಟ ಕೆಲಸ ಮಾಡುವಾಗ
ಅದು ತಲೆಯಾಗ ಬರಲಿ, ಒಂದು ಸ್ವಲ್ಪ ಲೇಟ್ ಆಗಲಿ ಅಂತ. ಕರ್ಣ ದಾನಶೂರ ಅಂತೀವಲ್ಲ, ಯಾರಿಗೆ? ಕರ್ಣನಿಗೆ, ಅವನಿಗೊಬ್ಬನಿಗೆ ಅನ್ನೋದು ಈ ದೇಶದೊಳಗೆ ದಾನಶೂರ ಅಂತ. ದಾನಶೂರ ಅಂತ ಯಾಕೆ ಅಂದ್ರೆ ಅನ್ನೋದಕ್ಕೆ ಒಂದು ಘಟನಾ ಐತಿ, ಅದನ್ನ ಈಗ ಹೇಳೋದು ಬೇಡ, ಟೈಮ್ ಇಲ್ಲ. ಆದರೆ ನಿಮ್ಮ ತಲೆಯಲ್ಲಿರಲಿ, ಆತ ಒಂದು ದಿವಸ ಕ್ಷೌರ ಮಾಡಿಕೊಳ್ಳಿಕ್ಕೆ ಕುಂತುಕೊಂಡಿದ್ದ. ದಾಡಿ ಮಾಡ್ಕೊಳ್ಳೋದು ಅಂತಿರಲ್ಲ, ಇಂಗ್ಲಿಷ್ನೊಳಗೆ ಸೇವಿಂಗ್ ಮಾಡ್ಕೊಳಕತ್ತಾರ. ಕ್ಷೌರವನ್ನ ಮಾಡಿಕೊಳ್ಳಿಕ್ಕೆ ಕರ್ಣ ಕುಂತ್ಕೊಂಡಿದ್ದ. ದಾಡಿಗೆ ಹಚ್ಕೊಳ್ಳಕ್ಕೆ ನೀರು ಬೇಕಲ್ಲ. ಮಹಾರಾಜನಾಗಿರೋದ್ರಿಂದ ಬೆಳ್ಳಿ ತಂಬಿಗೆಯಲ್ಲಿ ನೀರಿತ್ತು ಮುಖಕ್ಕೆ ಹಚ್ಕೊಳ್ಳಕ. ಅವಾಗಲೇ ಹಚ್ಚಿದ್ದ. ಮುಂದೆ ಕೆಲಸ ನಡೆದಿತ್ತು. ಎಡಗೈಯನ್ನ ಆ ಬೆಳ್ಳಿ ತಂಬಿಗೆ ಮೇಲೆ ಇಟ್ಕೊಂಡು ಹಿಂಗೆ ಕುಂತಿದ್ದ, ಕ್ಷೌರ ಮಾಡ್ತಾ ಇದ್ದ. ಅಲ್ಲೊಬ್ಬ ಬಂದು ಭಿಕ್ಷಾಂದೇಹಿ ಅಂದ. ಭಿಕ್ಷಾಂದೇಹಿ ಅಂದ ಕೂಡಲೇ ಯಾವ ಕೈನ ಬೆಳ್ಳಿ ತಂಬಿಗೆ ಮೇಲೆ ಇಟ್ಕೊಂಡು ಕುಂತಿದ್ನಲ್ಲ, ಅದನ್ನ ಹಿಂಗ ಕೈ ಸಮೇತ ಆ ತಂಬಿಗೆ ಎತ್ತಿ ಕೊಟ್ಬಿಟ್ಟ. ಅದು ಭಿಕ್ಷಾ ನೀಡಿಸಿಕೊಳ್ಳುವಂತ ಮನುಷ್ಯ ಅಂತಾನ ಕರ್ಣ. ನೀನು ದಾನಶೂರ, ಈ ಭೂಮಿ ಮೇಲೆ ನಿನ್ನಂತ ದಾನ ಮಾಡವ ಯಾವನೂ ಇಲ್ಲ. ಅಂತದ್ದು ಬೆಳಗ್ಗೆ ನಾನು ಭಿಕ್ಷಕ್ಕೆ ಬಂದ್ರೆ ಹೋಗಿ ಹೋಗಿ ದಾನವನ್ನ ಎಡಗೈಲಿ ಕೊಡ್ತಾ ಇದೆಯಲ್ಲ, ಇದು ಸರಿಯೇ? ನಮ್ಮ ದೇಶದ ಸಂಸ್ಕೃತಿ ದಾನವನ್ನ ಬಲಗೈಲಿ ಕೊಡ್ಬೇಕಂತೈತಿ, ಅಂತಹದ್ದು ನೀನು ಎಡಗೈಲಿ ದಾನವನ್ನ ಮಾಡ್ತಾ ಇದೆಯಲ್ಲ, ಇದು ಸರಿ ಏನು ಅಂತಂದಾಗ ಕರ್ಣ ಹೇಳ್ತಾನ, ಹೌದು ಸರಿ ಅದಂತ. ನಾ ಎಡಗೈಲಿ ಕೊಟ್ಟಿದ್ದು ಸರಿನ? ನೀ ಕೇಳಿದ ಕೂಡಲೇ ನಾ ಎಡಗೈಲಿ ಕೊಟ್ಟಿದ್ದು ಸರಿನ? ಅದು ಹೆಂಗ ಸರಿ ಅಂತ ಕೇಳಿದಾಗ ಕರ್ಣ ಹೇಳ್ತಾನ, ಮನಸ್ಸು ಬಹಳ ಚಂಚಲ. ಆ ಕಡೆ ಕೈಯಾಗಿಂದ ತೆಗೆದು ಈ ಕಡೆ ಕೈಯಾಗ ಕೊಡೋದ್ರೊಳಗ ಕೊಡಬಾಡ ಬಿಡು ಅಂತೇಳಿ ಅಂದ್ಬಿಟ್ರ ನಿನಗೆ ದಾನ ಕೊಟ್ಟಂಗ ಆಗೋದಿಲ್ಲ, ನಿನಗೆ ದಾನನೇ ಸಿಗುದಿಲ್ಲ. ಎಷ್ಟು ಚಂಚಲ ಮನುಷ್ಯ ಅಂದ್ರೆ ಎಡಗೈಯಿಂದ ಬಲಗೈಯಾಗ ಬರೋದ್ರೊಳಗನೆ ಚೇಂಜ್ ಆಕೈತೆ. ಅದು ಅಷ್ಟು ಕೆಟ್ಟ ಇರ್ತೈತಿ. ಆ ಮನಸ್ಸಿಗೆ ಜಾಗ ಕೊಡಬಾರ್ದಪ್ಪ ಅಂದ್ರೆ ಹೆಂಗ ಸಿಗ್ತೈತಿ ಹಂಗ ಕೊಟ್ಟು ಬಿಡಬೇಕು. ಅದ ನಿಜವಾದ ದಾನ. ಅದು ಎಡಗೈ ಬಲಗೈ ಸಂಬಂಧ ಇಲ್ಲ ಅಂತ ಕರ್ಣ ಹೇಳ್ತಾನೆ. ಹಂಗಾಗಿ ನಾನಂದೆ, ಈಗ ಸ್ವಾಮಿಗಳು ಎಡಗೈಲಿ ಆಶೀರ್ವಾದ ಮಾಡಿದ್ರ ಅಂತ ತಿಳ್ಕೊಡ್ರಿ. ಎಡಗೈಲಿ ಆಶೀರ್ವಾದ ಮಾಡಿದ್ರೆ ಅಯ್ಯಯ್ಯ ಎಡಗೈಲಿ ಮಾಡಿದ್ರೆ ಅನ್ಕೋಬೇಡ್ರಿ. ಲಿಂಗುನ ಬಲಗೈಯಾಗಿ ಇಟ್ಕೊಂಡು ಅವನು ಪೂಜೆ ಮಾಡೋದಿಲ್ಲ, ಎಡಗೈಯಾಗಿ ಇಟ್ಕೊಂಡು ಸದಾಕಾಲ ತಾಸು ಗಂಟ್ಲೆ ಪೂಜೆ ಮಾಡ್ತಾರೆ. ಲಿಂಗ ಹಸ್ತದಿಂದ ಆಶೀರ್ವಾದ ಆಯ್ತು ಅಂತ ಅನ್ಕೋಬೇಕು. ಇವು ಎಲ್ಲಿ ಮಾನಸಿಕ ಮಾಡ್ಕೊಂಡಾವಂತೇಳಿ ನಾ ಹಿಂಗೆ ಕುಂತಿರ್ತೀನಿ, ಈ ಕಡೆ ಎಡಕ್ಕೆ ಬಂದ್ ಕೂಡ ಹಿಂಗ ಮುಟ್ಟಂಗಿಲ್ಲ, ನಾನು ಹಳ್ಳಿ ಹಿಂಗೆ ಮಾಡ್ತೀನಿ. ಯಾಕಂದ್ರೆ ಅವು ಮಾನಸಿಕ ಮಾಡ್ಕೊಂಡು ಹೋದ್ರೆ ಇನ್ಯಾವನ್ ತಿದ್ದಬೇಕು ಅವಕ್ರನಂತೇಳಿ. ಅಲ್ಲಿ ಇಲ್ಲದ್ದು ನಿಮ್ಗೆ ಕರೆ ಹೇಳ್ತೀನಿ, ಹೆಂಗಾರ ಯಾಕಾಗ್ಲಿ ಆಶೀರ್ವಾದ ಆಗ್ಲಿ, ನನಗಂತೂ ಹಿಂಗೆ ಹೊಳ್ಳಿ ನುಗ್ಗಾಗಿ ಹೋಗಿಲ್ಲ ನಾನು. ನಮ್ಮ ಅಜ್ಜಾರು ಮಾತ್ರ ಈ ಕಡೆ ಬಂದ್ರೆ ಈ ಕಡೆ, ಆ ಕಡೆ ಬಂದ್ರೆ ಆ ಕಡೆ, ಏನಾರು ಮಾಡ್ಕೋ ಹೋಗ್ರಿ ಮಕ್ಕಳು ಅಂತೇಳಿ ಅವ್ರು ಆಗ್ಲೇ ಕೊನೆ ಸ್ಥಿತಿಗೆ ಹೋಗ್ಯಾರ. ನಾ ಮಾತ್ರ ಹೊಳ್ಯಾಡಿ ನುಗ್ಗಾಗಿನಿ. ಅವ ಚೆನ್ನಪ್ಪ ಅಂತ ಬಂದಾನ, ಎಲ್ಲೇ ಹೋದ್ನದನ ಮಾಲಿ ಚೆನ್ನಪ್ಪ. ಅದ್ರ ಹಣೆವರೆಗೆ ಪಾಪ ಅದು 60 ಮ್ಯಾಲೆ ಐತಿ. ಇವು ಎತ್ತಿ 6 ತಿಂಗಳ ಕೂಸು ಬಂದ್ರೆ ಎತ್ತಿ ಕೊಡ್ತಾನವ. ಇವು 6 ವರ್ಷದ್ದು ತಂದು ಅವನ ಕೈಯಾಗ ಕೊಡಕತ್ತೇವೆ, ಎತ್ತಿ ಕೊಡು. 6 ವರ್ಷದ್ದು 12 ವರ್ಷದ್ದು ಆಗಲಿ ಒಂದು ತಿನ್ನಿಕ್ತಾನವ. ಅಜ್ಜಾರ ನನ್ನ ಕೈಯೇ ಹೋಗ್ಯಾವ್ರಿ ನಿಮ್ಮ ಮೆರವಣಿಗೆ ಬಂದು. ಹುಬ್ಬಳ್ಳಿ ಹುಡುಗರು ಎತ್ತಿ ನನ್ನ ಕೈ ಎದೆದಕ್ಕೂ ಉಳ್ದಿಲ್ರಿ ಅಂದವ. ನೀನ ಎತ್ತಕ್ಕೆ ರೂಢಿ ಮಾಡಿದ್ವಿ, ಎತ್ತಿಗೋ ಅಂದ್ ನಾನು. ತಣ್ಣಗಿರ್ಬೇಕಿಲ್ಲ. ಇವ ಮಗ್ಳು ಕುಂತಿರ್ತಾನ ಒಬ್ಬ ದಪ್ಪ, ನಾವು ಪ್ರಸನ್ನ ಅಂತೇಳಿ. ಆ ಮಗ ಬರೀ ಹೂ ಎತ್ತಲಾರ್ದ ಮಗ ಅವ. ಮತ್ತೆ ಮ್ಯಾಲೆ ಕುಂತಿರ್ತಾನ. ಅದು ನೋಡಿದ್ರಿ ಎತ್ತೆತ್ತಿ ಹಂಗ ಕೊಡ್ತಿರ್ತೈತಿ. ಬಿಳೆ ಆನೆಗೆ ನಾವು ನಮ್ದೊಂದು ಮುಂದೆ ಸಿರಹಟ್ಟಿ ಆನಿ ಕರ್ರಂದು, ಇದು ನಮ್ಮ ಮಕ್ಳೊಂದು ಬಿಳೆ ಆನಿ ಇರ್ಲಿ ಹಂಗ ಅಂತೂ ಒಟ್ಟಾರೆ ಅದು ಚೆನ್ನಪ್ಪ ಎತ್ತೆತ್ತಿ ನುಗ್ಗಾಗಿ ಹೋಗ್ಬಿಟ್ಟೈತಿ. ಇವತ್ತಂದ ಅಜ್ಜಾರ ನನ್ನ ಕೈಯ ಸೋತಾವ್ರಿ ಅಂದ. ನಾ ಏನು ಮಾಡಿ, ನೀ ಎತ್ತಾಕತ್ತಿದ್ದಿ, ಇವ್ ನಂಗೆ ತನಗ ಕುಂತಿದ್ದೆ ಅಂದ್ರೆ ಸುಮ್ಮ ಇರ್ತಿದ್ದಿ ಅಂತ ಅಂದೆ ನಾನು. ಅಂತೂ ಒಟ್ಟಾರೆ ಏನೋ ನಡೆದಿರ್ತದ. ಎಡಗೈ ಬಲಗೈ ಅನ್ಬಾಡ್ರಿ, ಎಡಗಾಲ ಬಲಗಾಲ ಅನ್ಬಾಡ್ರಿ. ಶಿರಹಟ್ಟಿ ಮಠದ ನೇಮನೇ ಎಲ್ಲ ಶಾಸ್ತ್ರಗಳ ವಿರುದ್ಧ. ಶಿರಹಟ್ಟಿ ಮಠದೊಳಗೆ ಗುರುಗಳು ಕುಂದ್ರು ಪೀಠ ಐತಲ್ಲ, ಆ ಪೀಠ ಎಲ್ಲಿ ಮಾಡ್ಯಾರ ಗೊತ್ತೇನು? ಮೂಲ ಪುರುಷರು ಅದನ್ನ ಅಡ್ಡದೋಲಿ ತಳಗ ಮಾಡ್ಯಾರ. ಅಡ್ಡದೋಲಿ ಅಂತೇಳಿ ನೀವು ಅಂತಿರ್ತಿರ್ಲ. ಶಿರಹಟ್ಟಿ ಮಠದ ಪೀಠ ನೋಡ್ರಿ, ಅಡ್ಡದೋಲಿ ತಳಗನ. ಸೂಲಗಂಬ ಇರಬಾರ್ದು ಅಂತ ಶಾಸ್ತ್ರ ಹೇಳ್ತೈತಿ. ಆದ್ರ ಶಿರಹಟ್ಟಿ ಮಠದ ಪೀಠ ಎಲ್ಲೈತಿ ಅಂದ್ರೆ ಸೂಲಗಂಬಕ್ಕನ ಐತಿ. ದಕ್ಷಿಣ ದಿಕ್ಕಿಗೆ ಇರಬಾರ್ದು ಅಂತಕ್ಕಂಥದ್ದು ಶಾಸ್ತ್ರ ಹೇಳ್ತದೆ. ಆದ್ರೆ ಅವ್ರ ಪೀಠ ದಕ್ಷಿಣಕ್ಕೆ ಮುಖವಾಗಿನ ಐತಿ. ಎಲ್ಲದೂ ಶಾಸ್ತ್ರಗಳ ವಿರುದ್ಧ ಇರುವಂತ ಮಠ ಅದು ಶಿರಹಟ್ಟಿ ಮಠ ಅನ್ನೋದನ್ನ
ನಿಮಗೆ ಹೇಳಬೇಕಾಗೈತಿ. ಆತ ಶಿರಹಟ್ಟಿ ಫಕೀರೇಶ್ವರ ಎಲ್ಲಿದಾನ ಅಲ್ಲಿ ಎಡಗೈ ಬಲಗೈ, ಎಡಗಾಲು ಬಲಗಾಲು, ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಎಲ್ಲ ದಿಕ್ಕುಗಳು ನನ್ನೂ ಅಂತಾನಾತ. ಪೂರ್ವನೂ ನಂದೇ, ಉತ್ತರನೂ ನಂದ, ದಕ್ಷಿಣನೂ ನಂದ, ಎಲ್ಲದು ನನ್ನ ದಿಕ್ಕುಗಳು. ಅವು ಯಾವ ಬೇರೆಯವ್ರ ದಿಕ್ಕ ಅಲ್ಲ ಅಂತ ಹೇಳಿ ಹೇಳುವಂತಾತು.